ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದಿನದ ಚರ್ಚೆಯಲ್ಲಿ ಮತ್ತೆ ರಾಜೀನಾಮೆ ಕೊಡ್ತಾರಾ ನಾಗೇಂದ್ರ? ಇದಕ್ಕೆ ವಿರುದ್ಧವಾಗಿ ಪ್ರಯೋಗ ಆಗ್ತಾ ಇದೆಯಾ ಸಮುದಾಯದ ಅಸ್ತ್ರ? ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಹೈಕಮಾಂಡ್ನ ಬ್ಲ್ಯಾಕ್ ಮೇಲ್ ಮಾಡೋ ಅಥವಾ ಹೈಕಮಾಂಡ್ ಮೇಲೆ ಒತ್ತಡ ತಂದೋ ಅಥವಾ ಸಿದ್ದರಾಮಯ್ಯನವರು ಎರಡೆರಡು ಬಾರಿ ಬಹಿರಂಗ ವೇದಿಕೆಯಲ್ಲಿ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋ ಭಾಗವಾಗಿಯೋ ಅಥವಾ DK ಶಿವಕುಮಾರ್ ಅವರಿಗೂ ಆಪ್ತರು ಅನ್ನೋ ಕಾರಣಕ್ಕೋ ಒಟ್ನಲ್ಲಿ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಆರೋಪಿ ಅಂತ ಹೇಳಿ ಜೈಲಿಗೂ ಹೋಗಿ ಬಂದವರು ಮತ್ತೊಮ್ಮೆ ಸಚಿವ ಸಂಪುಟದ ಭಾಗ ಆಗೋದು. SIT ಕ್ಲೀನ್ ಚಿಟ್ ಕೊಟ್ಟಿದೆ, ಏನೆಲ್ಲ ಪ್ರಕ್ರಿಯೆಗಳು ಕಾನೂನಾತ್ಮಕವಾಗಿ ನಡೀತಾ ಇದೆ ಅದಕ್ಕೆ ಸಂಪೂರ್ಣ ಸಹಕಾರ ಇದೆ. ನಾನು ಆರೋಪಿ ಆಗಿರಬಹುದು, ಅಪರಾಧಿ ಅಲ್ಲ. ಯಾರೆಲ್ಲ ಆರೋಪಿಗಳಿದ್ದಾರೆ, ಯಾರ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿತ್ತು ಅವ್ರಿಗೂ ನನಗೂ ಸಂಬಂಧವೇ ಇಲ್ಲ, ಈ ರೀತಿಯ ಸಮಜಾಯಿಷೆಗಳು ಒಂದು ಕಡೆ. ಆದರೆ ಈ ಬಾರಿಯ ಅಧಿವೇಶನ ಪ್ರಾರಂಭ ಆದ ದಿನದಿಂದ ಈವರೆಗೂ ಕೂಡ ವಿರೋಧ ಪಕ್ಷಗಳಿಗೆ ಬಿ ನಾಗೇಂದ್ರ ಅನ್ನೋದೇ ಬಹುದೊಡ್ಡ ಅಸ್ತ್ರವಾಗಿದೆ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಾಕ್ಲಿಕ್ಕೆ, ಅಧಿವೇಶನವನ್ನ ಸರಾಗವಾಗಿ ನಡೆಸದೇ ಇರೋ ರೀತಿಯಲ್ಲಿ ಮಾಡಲಿಕ್ಕೆ. ನಾಗೇಂದ್ರ ಅವರು ರಾಜೀನಾಮೆ ಕೊಡದ ಹೊರತು ನಾವು ಕಲಾಪವನ್ನ ಮುಂದುವರಿಸಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಬಿಜೆಪಿ ಕಲಾಪದ ಒಳಗೂ ಹೊರಗೂ ಪ್ರತಿಭಟನೆಯನ್ನ ಮುಂದುವರೆಸಿದೆ. ಆದರೆ ಯಾವಾಗ ತಮ್ಮವರಿಗೂ ಕೂಡ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದು ಕಷ್ಟ ಅನ್ನೋದು ಅರಿವಾಯಿತು, ಆಗ ಇದ್ದಕ್ಕಿದ್ದ ಹಾಗೆ ನಾಗೇಂದ್ರ ಅವರು ಬಂದರು, ಪ್ರೆಸ್ ಮೀಟ್ ಮಾಡಿದ್ರು, ಸಮುದಾಯ ಜಾತಿಯ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು. ನಾನೊಬ್ಬ ದಲಿತ ಅನ್ನೋ ಕಾರಣಕ್ಕೆ ಮನುವಾದಿಗಳು ನನ್ನನ್ನು ತುಳಿಯೋ ಪ್ರಯತ್ನ ಮಾಡ್ತಿದ್ದಾರೆ, ದಲಿತ ಎರಡೆರಡು ಬಾರಿ ಮಂತ್ರಿಯಾದ ಅನ್ನೋ ಕಾರಣಕ್ಕೇನೆ ನನ್ನ ವಿರುದ್ಧ ಷಡ್ಯಂತರ ಮಾಡ್ತಿದ್ದಾರೆ ಅಂತ ಹೇಳಿ. ಹೌದಾ? ಭ್ರಷ್ಟಾಚಾರದ ಆರೋಪಕ್ಕೂ ಕೂಡ ಜಾತಿಯ ಸಂಬಂಧ ಇದೆಯಾ? ಭ್ರಷ್ಟಾಚಾರದ ಆರೋಪದಿಂದ ತಪ್ಪಿಸ್ಕೊಳ್ಳಿಕ್ಕೆ ಅಥವಾ ತಾತ್ಕಾಲಿಕ ರಿಲೀಫ್ ಅನ್ನ ಪಡೆದುಕೊಳ್ಳಿಕ್ಕೇನೆ ಈ ಸಮುದಾಯ ಜಾತಿಯ ಅಸ್ತ್ರವನ್ನ, ದಲಿತಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರಾ ನಾಗೇಂದ್ರ ಅವರು? ವಿರೋಧ ಪಕ್ಷಗಳ ಬಿಗಿಪಟ್ಟಿಗೆ ಬಗ್ಗಿ ಸರ್ಕಾರ ಮತ್ತೊಮ್ಮೆ ರಾಜೀನಾಮೆಯನ್ನ ಪಡ್ಕೊಳ್ಳುತ್ತಾ ನಾಗೇಂದ್ರ ಅವರದ್ದು? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಈ ಬಾರಿ ಅಧಿವೇಶನದ ಪ್ರಾರಂಭಕ್ಕೆ ಮುಂಚೆ ವಿಪಕ್ಷಗಳ ಪ್ಲಾನ್ ಫಿಕ್ಸ್ ಇತ್ತು. ವಾಲ್ಮೀಕಿ ನಿಗಮ ಹಗರಣದಲ್ಲಿ ರಾಜೀನಾಮೆ ಕೊಟ್ಟು ಜೈಲುವಾಸ ಅನುಭವಿಸಿ ಬೇಲ್ ಮೇಲೆ ಹೊರಬಂದಿರೋ ನಾಗೇಂದ್ರ ಮತ್ತೆ ಮಂತ್ರಿ ಅಂತ ಅನೌನ್ಸ್ ಆದ ತಕ್ಷಣವೇ ಟಾರ್ಗೆಟ್ ಲಾಕ್ ಆಯಿತು. ಈ ಬಾರಿ ಅಧಿವೇಶನದಲ್ಲಿ ಒಂದೇ ಘೋಷಣೆ, ಅದುವೇ ಗೋ ಬ್ಯಾಕ್ ನಾಗೇಂದ್ರ, ಗೋ ಬ್ಯಾಕ್ ನಾಗೇಂದ್ರ. ಈಗ ವರದಿಯನ್ನ ಒಪ್ಪಿಸುವುದು ಶ್ರೀಯುತ ಐವನ್ ಡಿಸೋಜ. ಇದನ್ನ ಅರಿತಿದ್ದ ಆಡಳಿತ ಪಕ್ಷವು ವಿಪಕ್ಷಗಳನ್ನ ಎದುರಿಸೋಕೆ ರೆಡಿಯಾಯಿತು. DCM ಸದನದಲ್ಲಿ ಉತ್ತರ, ಖುದ್ದು ನಾಗೇಂದ್ರ ಪತ್ರಿಕಾ ಹೇಳಿಕೆ, ಇದೆಲ್ಲ ಕವರ್ ಅಪ್ ಪ್ರಯತ್ನಗಳು ನಡೆಸಿದ್ರು ವಿಪಕ್ಷ ಪಟ್ಟು ಬಿಟ್ಟಿಲ್ಲ. ಯಾವಾಗ ತನ್ನನ್ನ ಉಳಿಸೋ ಪ್ರಯತ್ನ ತನ್ನದೇ ಪಕ್ಷದ ನಾಯಕರಿಗೆ ಕಷ್ಟ ಆಗ್ತಿದೆ ಅಂತ ಗೊತ್ತಾಯ್ತು, ಆಗ ಸಚಿವ ನಾಗೇಂದ್ರ ಪ್ರಯೋಗಿಸಿದ್ದು ಸಮುದಾಯದ ಅಸ್ತ್ರ. ಒಬ್ಬ ಆದಿವಾಸಿ ಜನಾಂಗದಿಂದ ಮತ್ತೊಮ್ಮೆ ಮಂತ್ರಿ ಆಗಿದ್ದಾನೆ, ಇವನಿಗೆ ಹೆಂಗಾದರೂ ಮಾಡಿ ತೆಗಿಬೇಕು, ಇವನಿಗೆ ಹೆಂಗಾದರೂ ಮಾಡಿ ಅಲ್ಲಿಂದ ಇಳಿಸ್ಬೇಕು ಅನ್ನುವಂಥ ಹುನ್ನಾರವನ್ನು ಈ ಮನುವಾದಗಳು ಮಾಡ್ತಾ ಇದ್ದಾರೆ. ಇವತ್ತು ಇಡೀ ದೇಶನೇ ನೋಡ್ತಾ ಇದೆ. ಇವತ್ತು ಯಾವ ರೀತಿ ಕೇಂದ್ರದಲ್ಲಿರುವಂಥ ಸರ್ಕಾರ ಯಾವ ರೀತಿ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗ್ತಿದೆ ಅಂತೇಳಿ, ಅದರಲ್ಲಿ ಮುಖ್ಯವಾಗಿ ದಲಿತರನ್ನ ಈ ದೇಶದಲ್ಲಿ ಈ ಮನುವಾದಿಗಳು ಇವತ್ತು ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ದೇಶಾದ್ಯಂತ ಕಣ್ತೆರೆದು ನೋಡ್ತಾ ಇದೆ. ಇದಕ್ಕೂ ಪ್ರತಿಪಕ್ಷದಿಂದ ಪ್ರತಿ ಉತ್ತರ ರೆಡಿ. ಭ್ರಷ್ಟಾಚಾರಕ್ಕೆ ಜಾತಿ ಅಂಟಿಸಬೇಡಿ ಅಂತ ಅಖಾಡಕ್ಕೆ ಇಳಿದದ್ದು ಗಾಲಿ ಜನಾರ್ದನ ರೆಡ್ಡಿ. ಅಷ್ಟೇ ಆಗಲಿ, ಇವತ್ತು ಯಾರು ಕೂಡ ಇದಕ್ಕೆ ಕರಪ್ಷನ್ಗೆ ದಲಿತ ಅನ್ನೋವಂಥ ಅಸ್ತ್ರ ಉಪಯೋಗಿಸಿದರೆ ಏನಾದರೂ ಲಾಭ ಆಗ್ಬೋದು ಅಂತಂದರೆ, ಇವತ್ತು ಆ ಜನಾಂಗದ ವ್ಯಕ್ತಿಗಳೇ, ಆ ಜನಾಂಗದ ಸಾಮಾನ್ಯ ಜನರೇ ಇವತ್ತು ಅವ್ರನ್ನ ತಿರಸ್ಕಾರ ಮಾಡ್ತಾರೆ. ಆಡಳಿತ ವಿಪಕ್ಷದ ಆರೋಪ ಪ್ರತ್ಯಾರೋಪ ಏನೇ ಇರಲಿ, ಕಳಂಕ ಅಂತ ಬಂದ ಮೇಲೆ ಮುಕ್ತ ಆಗೋದ್ರಲ್ಲಿ ಮತ್ತೆ ಅಧಿಕಾರ ಸರಿನಾ? ಅಧಿಕಾರ ಕೊಡೋ ಹಿಂದಿರೋ ರಾಜಕಾರಣ ಏನು? ವಿಪಕ್ಷಗಳ ಹಠಕ್ಕೆ ಸರ್ಕಾರ ಮಣಿಯುತ್ತಾ? ಬನ್ನಿ ಚರ್ಚೆ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ವೀಕ್ಷಕರೇ, ನಿಮಗೆ ಗೊತ್ತಿದೆ ರಿಪಬ್ಲಿಕ್ ಕನ್ನಡದ ಮಹಾಭಾರತ ಚರ್ಚಾ ಕಾರ್ಯಕ್ರಮದ ಜನಾಭಿಪ್ರಾಯ ವೇದಿಕೆ ನಿಮಗಾಗಿ ಮುಕ್ತವಿರತಕ್ಕಂಥ ವೇದಿಕೆ. ನಿಮ್ಮ ಪ್ರಕಾರ
ಸಚಿವರಾಗಿರುವ ನಾಗೇಂದ್ರ ಅವರು ನಿಜವಾಗ್ಲೂ ರಾಜೀನಾಮೆಯನ್ನ ಕೊಡಬೇಕಾ? ಈ ವಾಲ್ಮೀಕಿ ನಿಗಮದ ಹಗರಣದ ತನಿಖೆಗಳೇನು ಇನ್ನೂ ಕೂಡ ಪ್ರಗತಿಯಲ್ಲಿದೆ. ಇದೆಲ್ಲವೂ ಆಗಿ ನಿಜವಾಗ್ಲೂ ನಿಜ ಅರ್ಥದಲ್ಲಿ ಕಾನೂನಾತ್ಮಕವಾಗಿ ಕ್ಲೀನ್ ಚಿಟ್ ಸಿಕ್ಕ ನಂತರದಲ್ಲಿ ಮಂತ್ರಿ ಆಗಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಸ್ಕ್ರೀನ್ನ ಕೆಳಭಾಗದಲ್ಲಿ ತೋರಿಸಲಾಗ್ತಾ ಇರುವ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ವಾಟ್ಸ್ಆಪ್ ಅಥವಾ ಎಕ್ಸ್ ಖಾತೆಯ ಮೂಲಕವೂ ಕೂಡ ಹಂಚಿಕೊಳ್ಳಬಹುದು. ನಿಮ್ಮ ಪಾಲ್ಗೊಳ್ಳುವಿಕೆಯ ನಿರೀಕ್ಷೆಯೊಂದಿಗೆ ಚರ್ಚೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಕಾಂಗ್ರೆಸ್ ವಕ್ತಾರರಾದ ರಘು ದೊಡೇರಿ ಅವರಿದ್ದಾರೆ, ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಜೆಡಿಎಸ್ ವಕ್ತಾರರಾದ ವೆಂಕನಗೌಡ ಅವರಿದ್ದಾರೆ. ಫಸ್ಟ್ ಟೈಮ್ ಇನ್ ಮಹಾಭಾರತ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹಿರಿಯ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರಾದ ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮೆಲ್ಲರಿಂದ ಅಭಿಪ್ರಾಯ ಸಂಗ್ರಹಕ್ಕೆ ಮುಂಚೆ ಚಲವಾದಿ ನಾರಾಯಣ ಸ್ವಾಮಿ ಸರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದೆರಡು ರಿಯಾಕ್ಷನ್ ಅವರಿಂದ ಪಡೆದುಕೊಂಡು ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಚಲವಾದಿ ಸರ್, ನೀವೆಲ್ಲ ಮನುವಾದಿಗಳು. ಒಬ್ಬ ದಲಿತ ಬೆಳೀತಾ ಇರೋದನ್ನ ಸಹಿಸ್ಲಿಕ್ಕಾಗದೆ ಎರಡೆರಡು ಬಾರಿ ಮಂತ್ರಿಯಾಗಿದ್ದನ್ನ ತಡ್ಕೊಳಕ್ಕಾಗದೆ ಸುಖ ಸುಮ್ಮನೆ ಅವ್ರ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದೀರಿ ಹೇಳಿದ್ದು ನಾಗೇಂದ್ರ ಅವರು, ನಿಮ್ಗೂ ಗೊತ್ತಿದೆ. ಮನುವಾದಿ ಅನ್ನೋದು ಕಾಂಗ್ರೆಸ್ಗೆ ಬಿಟ್ಟು ಈ ದೇಶದಲ್ಲಿ ಯಾರಿಗೂ ಗೊತ್ತಿಲ್ಲ. ಈಗ ಅದು ಬರೀ ಮನುವಾದಿ ಅನ್ನೋದು ಅವರ ಟೂಲ್ ಕಿಟ್ಟು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವತ್ತು ಈ ದೇಶಕ್ಕೆ ಸಂವಿಧಾನವನ್ನ ಬರೆದು ಸಮರ್ಪಣೆ ಮಾಡಿದ್ರೋ ಆವತ್ತಿಗೆ ಮನು ಇಲ್ಲ, ಮನುವಾದವೂ ಇಲ್ಲ, ಎಲ್ಲವೂ ಸತ್ತೋಗಿದೆ. ಆದ್ರೆ ಕಾಂಗ್ರೆಸ್ನ ಪಾಲಿಗೆ ಮಾತ್ರ ಮನು ಬದುಕಿದಾನೆ, ಮನುವಾದಿಯೂ ಬದುಕಿದೆ. ಯಾಕೆಂದ್ರೆ ಅವರ ರಕ್ತದಲ್ಲಿಯೇ ಮನುವಾದ ಇದೆ. ಆ ಕಾರಣದಿಂದ ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾಗೇಂದ್ರ ಅವರ ವಿರುದ್ಧವಾಗಿ ವೈಯಕ್ತಿಕವಾಗಿ ಯಾರದ್ದೂ ಏನೂ ದ್ವೇಷ ಇಲ್ಲ. ಅವರು ಇವತ್ತು ಕಳಂಕಿತರಿದ್ದಾರೆ. ಯಾವತ್ತು ಈ ವಾಲ್ಮೀಕಿ ನಿಗಮದ ಹಗರಣ ಹೊರಗಡೆ ಬಂತು ಆವತ್ತು ರಾಜ್ಯದಲ್ಲಿ ಚರ್ಚೆ ಆಗಿದೆ. ಅವರು ತಪ್ಪಿತಸ್ಥರು, ಆ ಚಂದ್ರಶೇಖರ್ ಅಂತಕ್ಕಂಥ ಅವರು ಪ್ರಾಣತ್ಯಾಗ ಮಾಡಿದವರು ಎಲ್ಲವನ್ನು ಬಿಚ್ಚಿಟ್ಟಿದ್ದಾರೆ. ಮಂತ್ರಿಗಳು ನನ್ನನ್ನು ಕರೆದು ತಾಕೀತು ಮಾಡಿದ್ರು, ಎಲ್ಲೂ ಬಾಯಿ ಬಿಚ್ಚಬಾರ್ದು ಅಂತ. ಆದ್ರೆ ನಾನ್ ಸಿಕ್ಕಾಕೊಳ್ತೀನಿ ಅನ್ನೋ ಕಾರಣಕ್ಕೆ ನನಗೆ ಕಳಂಕ ಬರ್ತದೆ ಅಂತ ಹೇಳಿ ಅವರು ಪ್ರಾಣತ್ಯಾಗ ಮಾಡಿಬಿಟ್ರು. ಸೂಸೈಡ್ ಯಾಕೆ ಮಾಡ್ಕೊಂಡ್ರು ಅಂತ ಅವ್ರು ನೋಟಲ್ಲಿ ಬರೆದಿಟ್ಟಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಇವರು ರಾಜೀನಾಮೆ ಕೊಡ್ಬೇಕಾಯ್ತು. ಕೊಟ್ಟಾದ್ಮೇಲೆ ಅವರು ಅರೆಸ್ಟ್ ಆದ್ರು. ಅರೆಸ್ಟ್ ಆಗಿ ಜೈಲಿಗೆ ಹೋದ್ರು. ಜೈಲಿಗೆ ಹೋದ್ಮೇಲೆ 90 ದಿನಗಳಾದ್ಮೇಲೆ ಸಹಜವಾಗಿ ಇಂಥ ಕೇಸ್ಗಳಲ್ಲಿ ಅವರಿಗೆ ಬೇಲ್ ಕೊಡ್ತಕ್ಕಂಥದ್ದು ಸಹಜ. ಬೇಲ್ ತಗೊಂಡಿದ್ದಾರೆ ಅಷ್ಟೇ. ಆದ್ರೆ ಯಾವುದೇ ಕ್ಲೀನ್ ಚಿಟ್ಟು ಎಲ್ಲಿಂದಲೂ 126 ಜನ ಇದ್ದಾರೆ ಬಿಜೆಪಿಯಲ್ಲೂ ಕೂಡ ಬೇಲ್ ಮೇಲೆ ಆಚೆ ಇರತಕ್ಕಂಥ ಜನಪ್ರತಿನಿಧಿಗಳು. ಅವರೇ ಕೊಟ್ಟಿರೋ ಲೆಕ್ಕ ಸರ್, ನಾನು ಒಬ್ಬನೇನಾ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ನೋಡಿ, ಅದೆಷ್ಟಿದಾರೋ ನನಗ್ ಗೊತ್ತಿಲ್ಲ. ಪಾಪ ಅವರು ಲೆಕ್ಕ ಹಾಕಿದ್ದಾರೆ, ಎಲ್ಲೋ ಕುತ್ಕೊಂಡು ಲೆಕ್ಕ ಹಾಕಿದ್ದಾರೆ. ಆ ಲೆಕ್ಕ ಅವರೇ ಕೊಡ್ಬೇಕಾಗ್ತದೆ ಯಾರ್ಯಾರು ಅಂತಂದ್ರೆ. ಆದ್ರೆ ಬೇಲ್ನಲ್ಲಿ ಹಲವು ವಿಷಯಗಳಿದೆ. ಈ ರೀತಿ ಲೂಟಿ ಮಾಡಿ ಯಾರಾದ್ರೂ ಬೇಲ್ ತಗೊಂಡಿದ್ರೆ, ರೇಪ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ಬಿಜೆಪಿ ನಾಯಕರ ಮೇಲೆ ಬೇಲ್ ನಲ್ಲಿ ಆಚೆ ಇದ್ದಾರೆ, ಜನಪ್ರತಿನಿಧಿಯಾಗಿ ಮುಂದುವರೆದಿದ್ದಾರೆ. ಅವ್ರದೇ ಮಾತು, ನಂದಲ್ಲ. ಅಲ್ಲ, ಎಲ್ಲಿ ಮುಂದುವರೆದಿದ್ದಾರೆ? ಈ ಸರ್ಕಾರದಲ್ಲಿದ್ದಾರೆ ಅವರು. ಅಧಿಕಾರ ಸ್ಥಾನಗಳನ್ನ ಹಿಡಿದಿದ್ದಾರ. ನೋಡಿ, ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್ಗಳಲ್ಲಿ ಪೊಸಿಷನ್ಸ್ ಅಲ್ಲಿ ಯಾರೇ ಇದ್ರು ಅದು ತಪ್ಪೆ. ಯಾರಿದ್ದಾರೆ ಆ ರೀತಿ? ಯಾವುದೋ ಕೇಸ್ ನಡೀತಾ ಇದೆ ಅಂದ್ರೆ ಅದಕ್ಕೆ ಸಂಬಂಧ ಇಲ್ಲ. ಇದು ಲೂಟಿ ಮಾಡಿರತಕ್ಕಂತ ಕೇಸು. ಆ ಕಾರಣದಿಂದ ಇದು ಅವರು ಯಾವುದೇ ಕಾರಣಕ್ಕೆ ವಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಡೆ ಎರಡು ಪ್ರಶ್ನೆ ಸರ್. ದಲಿತ ಅನ್ನೋ ಕಾರಣಕ್ಕೇನೆ ಬಿಜೆಪಿ ತುಳಿತಾ ಇದೆ. ದಲಿತರು ಉದ್ಧಾರ ಆಗೋದು ಬಿಜೆಪಿಗೆ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಈಗ ದಲಿತರು ಅನ್ನೋ ಕಾರಣಕ್ಕೆ ಬಿಜೆಪಿ ತುಳಿತಾ ಇದೆ ಅಂತ ನೀವು ನಿಮ್ಮ ರಕ್ಷಣೆ ತಗೋತೀರಿ. ಆದ್ರೆ ದಲಿತರ ದುಡ್ಡು ದಲಿತರ ನುಂಗಬಹುದು ಅಂತ ಏನಾದ್ರೂ ಕಾನೂನಲ್ಲಿದೆಯಾ? ಅಥವಾ ಸಂವಿಧಾನದಲ್ಲಿ ದಲಿತರ ದುಡ್ಡನ್ನ ನುಂಗಿದ್ರೂ ಕೂಡ ನೀವು ಕೇಳಂಗಿಲ್ಲ ಅಂತಿದ್ಯಾ? ಅಥವಾ ಕಾನೂನಲ್ಲೆಲ್ಲಾದ್ರೂ ಇದೆಯಾ? ನಾನು ದಲಿತನೇ, ನಾನು ಹೇಳ್ತೇನೆ, ಇವತ್ತು ಯಾರ್ಯಾವ ದಲಿತರು ನಮ್ಮ ದಲಿತ ಸಮುದಾಯಗಳಿಗೆ ಅನ್ಯಾಯ ಮಾಡಿದಾರೋ ಅವರನ್ನೂ ಬಿಟ್ಟಿಲ್ಲ. ನಾನು ಎಲ್ಲರನ್ನೂ ಕೂಡ ನಾನು ಬೀದಿಗೆ ತರತಕ್ಕಂತ ಕೆಲಸವನ್ನು ಮಾಡಿದ್ದೀನಿ. ಯಾಕೆ ಅಂದ್ರೆ ದಲಿತ ಸಮುದಾಯ ವಂಚನೆಗೆ ಒಳಗಾಗಿರ್ತಕ್ಕಂತ ಸಮುದಾಯ. ಅವರಿಗೆ ನ್ಯಾಯ ಕೊಡಿಸೋದ್ರ ಬದಲು ನಾವೇ ಬಂದು ಆ ಜನರಿಗೆ ಅನ್ಯಾಯ ಮಾಡಿದ್ರೆ, ಅವರ ಹಣ ನಾವೇ ಲೂಟಿ ಮಾಡಿದ್ರೆ ಇದನ್ನ ಯಾರು ಒಪ್ಪಲಿಕ್ಕೆ ಸಾಧ್ಯ ಇದೆ ಮೇಡಮ್? ಸರಿ, ಕಡೆ ಪ್ರಶ್ನೆ ಸರ್. ಕೇಂದ್ರದಲ್ಲಿ ಈ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ವಿಚಾರ, ನೀಟ್ ವಿಚಾರವನ್ನ ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ
ಸಂಸತ್ ಅಧಿವೇಶನ ನಡೆಸಲಿಕ್ಕೆ ಬಿಡದೆ ಗಲಾಟೆ ಮಾಡ್ತಿದ್ದಾಗ ನೀವೇ ಕೇಳ್ಕೊಂಡ್ರಿ ಅಂದ್ರೆ ಬಿಜೆಪಿ ನಾಯಕರೇ ಕೇಳ್ಕೊಂಡ್ರಿ. ನೀವು ಚರ್ಚೆ ಮೂಲಕ ಇರೋ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳಿ, ಹೀಗೆ ಕಲಾಪದ ಅವಧಿಯನ್ನ ಹಾಳು ಮಾಡಬೇಡಿ ಅಂತ ಹೇಳಿ. ಈಗ ರಾಜ್ಯದಲ್ಲಿ ನೀವು ಅದನ್ನೇ ಮಾಡ್ತಿದ್ದೀರಿ. ಯಾವುದನ್ನ ಬೇಡ ಅಂತ ಕಾಂಗ್ರೆಸ್ಸಿಗೆ ಅಲ್ಲಿ ಹೇಳಿದ್ರಿ, ಇಲ್ಲ ಅದನ್ನೇ ಮಾಡ್ತಿದ್ದೀರಿ. ಇಲ್ಲ, ಇದು ಒಂದು ತಪ್ಪು ಕಲ್ಪನೆ ಆಗುತ್ತೆ. ಯಾಕೆ ಅಂದ್ರೆ ಈ ಕೇಸು ಅನೇಕ ಬಾರಿ ಚರ್ಚೆ ಆಗಿ ಅವ್ರಿಗೆ ಶಿಕ್ಷೆ ಆಗಿದೆ, ಅದಕ್ಕೆ ಅವರು ಜೈಲಿಗೆ ಹೋಗಿದ್ದಾರೆ. ಇನ್ನೊಂದು ಸಾರಿ ಹೋಗ್ಲಿ, ಏನಾದ್ರೂ ಕೋರ್ಟ್ ಇಂದ ಅವರಿಗೆ ಕ್ಲೀನ್ ಚಿಟ್ ಸಿಕ್ಕಿಬಿಟ್ರೆ ಅವರು ಅಪರಾಧಿ ಅಲ್ಲ ಅಂತ ಹೇಳ್ಬಿಟ್ರೆ, ನೀವು ಮಂತ್ರಿ ಅಲ್ಲ, ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಇಟ್ನಾಳ್ ಸರ್ ಇದ್ದಾರೆ, ಹಿರಿಯ ಪತ್ರಕರ್ತರು, ನಿಮ್ಗೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದಾರೆ ಸರ್. ಇಫ್ ಯು ನಮಸ್ಕಾರ, ಬಸವರಾಜ್ ಇಟ್ನಾಳ್ ಮಾತಾಡೋದು. ನಮಸ್ಕಾರ. ನಮಸ್ಕಾರ. ಅಲ್ಲ, ನೀವು ವಿರೋಧ ಮಾಡ್ತಿದ್ರಿ ಸರಿ, ಆದ್ರೆ ನಿಮ್ಮ ವಿರೋಧ ಪಕ್ಷಗಳ ನಿಮ್ಮ ಜೊತೆಗಾರರ JDS ನವರು ಬೇರೆನೆ ಮಾತಾಡ್ತಿದಾರಲ್ಲ. ನೀವು ಕ್ವೆಶ್ಚನ್ ಪೇಪರ್ ಮುಂಚೆನೆ ಲೀಕ್ ಮಾಡಿದ್ರಿ ಸರ್. ನಾನು JDS ವಕ್ತಾರ ಪ್ರಿಸರ್ವ್ ಮಾಡಿ ಇಟ್ಕೊಂಡಿದ್ದೆ. ನೀವೇ ಚಲವಾದಿ ಸರ್ ಉತ್ತರ ಕೊಡ್ಬೋದು ಇದಕ್ಕೆ. ನಿಮ್ ಜೊತೆಲಿ ಯಾಕಿಲ್ಲ ಅವರು ಅಂತ ಇದ್ದಾರೆ. ಅಲ್ಲ, ಅವ್ರು ಬೇರೆ ಬೇಡಿಕೆ ಹೇಳ್ತಿದ್ದಾರೆ, ನಿಮ್ಮ ಬೇಡಿಕೆ ಅವ್ರ ಬೇಡಿಕೆ ಬೇರೆ ಬೇರೆ ಆಗಿದೆ ಅಲ್ಲ. ಇಲ್ಲ, ಏನು ಇಲ್ಲ. ನೀವು ಬನ್ನಿ ನಮ್ಮ ಕೌನ್ಸಿಲ್ ಅಲ್ಲಿ ನೋಡಿ, ನಮ್ಮ ಜೊತೆಯಲ್ಲಿ ಸಂಪೂರ್ಣವಾಗಿ ಬೆಂಬಲವಾಗಿ ಅವರು ನಿಂತಿದ್ದಾರೆ. ನಮ್ಮ ಇಬ್ಬರಲ್ಲಿ ಯಾವುದೇ ಒಡಕಿಲ್ಲ, ವ್ಯತ್ಯಾಸ ಇಲ್ಲ. ನಾವೆಲ್ಲರೂ ಸೇರಿನೇ ಇದನ್ನ ಮಾಡ್ತಾ ಇದ್ದೇವೆ. ರೈಟ್ ಸರ್. ವೆಂಕನಗೌಡರು ಬಂದಿದ್ದಾರೆ, JDS ವಕ್ತಾರರು, ಅವ್ರ ಹತ್ರ ತಿಳ್ಕೊಳ್ಳೋಣ. ಇನ್ವೇ ಥ್ಯಾಂಕ್ ಯು ಸೋ ಮಚ್ ಚಲವಾದಿ ನಾರಾಯಣ ಸ್ವಾಮಿ ಸರ್, ಸಮಯ ಕೊಟ್ಟಿದ್ದಕ್ಕೆ, ಮಹಾಭಾರತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ರಘು ದೊಡ್ಡೇರಿ ಅವರೇ, ಕಡೆ ಅಸ್ತ್ರ ಅಂತಂದ್ರೆ ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡೋದು, ಇರುವ ಎಲ್ಲ ಮಾರ್ಗಗಳನ್ನ ಪ್ರಯತ್ನ ಪಟ್ಟು ಯಾವುದೂ ಕೂಡ ವರ್ಕೌಟ್ ಆಗ್ತಿಲ್ಲ ಅಂತಂದಾಗ ಅಯ್ಯೋ ಪಾಪ ನಾನು ಅನ್ನೋ ರೀತಿಯಲ್ಲಿ ನಾನು ದಲಿತ, ನನ್ನನ್ನು ತುಳಿಯೋ ಪ್ರಯತ್ನ ಮಾಡಲಾಗ್ತಾ ಇದೆ, BJPಯವರು ಮನುವಾದಿಗಳು, ಇಂಥ ಒಂದು ಹತಾಶ ಮನೋಭಾವನೆಗೆ ಹೋಗ್ಬಿಟ್ರ ಸಚಿವ ನಾಗೇಂದ್ರ ಅವರು ಅನ್ನೋ ವಿಶ್ಲೇಷಣೆ ಸಾಮಾಜಿಕ ಜಾಲತಾಣದಲ್ಲಿ, ಸಮಾಜದಲ್ಲಿ ಎರಡೂ ಕಡೆ ಆಗ್ತಿದೆ, ಎಸ್ಪೆಷಲಿ ವಿರೋಧ ಪಕ್ಷದಲ್ಲಿ. ಸ್ಮಿತಾ, ಆಕ್ಚುಲಿ ನಮ್ಮನ್ನ ಛಲವಾದಿ ನಾರಾಯಣ ಸ್ವಾಮಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಗರಡಿಯಲ್ಲೇ ಬೆಳೆದಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಅವರ ರಾಜಕೀಯ ಗುರು, ಅವರನ್ನ ರಾಜಕೀಯವಾಗಿ ಬೆಳೆಸಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇವತ್ತು ಬಿಜೆಪಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಅವರ ಒಂದು ಕಾರ್ಯಕ್ರಮ ಆದ ನಂತರ ಅಲ್ಲಿ ಏನು ಇದನ್ನ ಕ್ಲೀನ್ ಮಾಡಿ ಹೋದ್ರು ಅಂತಂದ್ರೆ ಎಂಟೈರ್ ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತ ಕೆಲಸವನ್ನ ಬಿಜೆಪಿ ಮಾಡಿದೆ. ಅದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಂಡಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಅವರು. ಈ ಛಲವಾದಿ ನಾರಾಯಣ ಸ್ವಾಮಿ ಅವರು ಏನಿದ್ದಾರೆ ಕೌನ್ಸಿಲ್ ಅಲ್ಲಿ ಇದಾಗಿದ್ದಾರೆ. ಸೊ ಅವರು ನಿಜವಾಗ್ಲೂ ಇವತ್ತು ತಲೆ ತೆಗೆಸುವಂತ ಕೆಲಸ ಅವರ ಪಕ್ಷ ಮಾಡಿದೆ. ಅದನ್ನ ಖಂಡಿಸುವ ಒಂದು ಧೈರ್ಯವನ್ನ ತೋರಿಲ್ಲ. ಅದು ದಲಿತರಿಗೆ ಮಾಡಿದಂತ ಅವಮಾನ. ಓಕೆ, ಮೊದಲನೇದಾಗಿ ಅವರು ಇಡೀ ದಲಿತ ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಅವಮಾನ. ಮನ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಇವತ್ತು ದಲಿತ ಸಮುದಾಯದ ಪರವಾಗಿ ಧ್ವನಿ ಎತ್ತುವನ್ನ ಒಂದು ತಾಕತ್ತನ್ನ ಕಳ್ಕೊಂಡಿದ್ದಾರೆ. ಯಾಕೆಂದ್ರೆ ಬಿಜೆಪಿ ಫಸ್ಟ್ ಟೈಮ್ ದ ಹಿಸ್ಟ್ರಿ, ಈ ಭಾರತ ದೇಶದ ಹಿಸ್ಟ್ರಿನಲ್ಲಿ ಅಂಡರ್ವೇರ್ ಅನ್ನ ತಲೆ ಮೇಲೆ ಹೊತ್ಕೊಂಡೋದಂತ ಕೀರ್ತಿ, ದಲಿತರ ತಲೆ ಮೇಲೆ ಅಂಡರ್ವೇರ್ ಹೊತ್ಕೊಂಡು ಹೋಗಿದಂತ ಕೀರ್ತಿ ಮಾನ್ಯ ಛಲವಾದಿ ನಾರಾಯಣ ಸ್ವಾಮಿ ಅವರು. ಕೆಟ್ಟ ಪರಿಸ್ಥಿತಿಗೆ ಅವರು ಹೋಗಿದ್ದಾರೆ. ಹಾಗಾಗಿ ಅಂದ್ರೆ ದಲಿತರ ಬಗ್ಗೆ ಮಾತಾಡುವ ಧೈರ್ಯವನ್ನ ಕಳೆದುಕೊಂಡಿದ್ದಾರೆ. ಬಿಡಿ, ನಾನು ಮುಂದಕ್ಕೆ ಹೋಗ್ತೀನಿ. ಓಕೆ, ಸೊ ಹಾಗಾಗಿ ದಲಿತರ ವಿಚಾರವಾಗಿ ಹೌದು, ದಲಿತರಿಗೆ ಎಷ್ಟು ಅನ್ಯಾಯವನ್ನು ಮಾಡಿದ್ದಾರೆ ಬಿಜೆಪಿ, ದಲಿತ ವಿರೋಧಿ ಬಿಜೆಪಿ. ರಿಸರ್ವೇಶನ್ ವಿಚಾರ ಇರ್ಬೋದು, ನೂರಾರು ವಿಚಾರಗಳು ಎಕ್ಸಾಂಪಲ್ ಕೊಟ್ಟರೆ ಒಂದು ಅವರ್ ಚರ್ಚೆ ಸಾಲೋದಿಲ್ಲ. ಹಾಗಾಗಿ ಚುಟುಕಾಗಿ ಹೇಳ್ತೇನೆ, ಇವ ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಒಂದೇ ಎಕ್ಸಾಂಪಲ್ ಸಾಕು. ಇದು ಮೊದಲನೇ ಬಾರಿ ಅಲ್ಲ. ಯಾಕೆ ದ್ರೌಪದಿ ಮುರ್ಮು ಅವರನ್ನ ಈ ರಾಮ ಮಂದಿರ ಇದಕ್ಕೆ ಕರೀಲಿಲ್ಲ? ಓಕೆ, ಈ ದಲಿತರು ಸಚಿವರು ನಾಗೇಂದ್ರ ಅವರು ನಾನ್ ದಲಿತ ಅನ್ನೋ ಕಾರಣಕ್ಕೆ ಬಿಜೆಪಿ ಅವರು ತುಳಿತಿದ್ದಾರೆ. ಉತ್ತರ ಕೊಡಿ. ಈಗ ನೀವು ನಾಗೇಂದ್ರ ಅವ್ರದ್ದು ಈಗ ಆಲ್ರೆಡಿ ನಾವು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂದ್ರೆ, ಸರಿ ಕ್ಲೀನ್ ಚಿಟ್ ಅಲ್ಲ, ಇನ್ನು ನಡೀತಾ ಇದೆ. ಓಕೆ, ಅವ್ರಿಗೆ ಬೇಲ್ ಸಿಕ್ಕಿದೆ. 2024ರಲ್ಲಿ ಬೇಲ್ ಸಿಕ್ಕಿದೆ. ಸರಿ, ಸುಮಾರು 2 ವರ್ಷ ಆಯ್ತು. 2 ವರ್ಷದಿಂದ ಬಿಜೆಪಿ ಅಥವಾ ಇವ್ರು ಕಡ್ಲೆ ಬೀಜ ತಿಂತಾ ಇದ್ದಾರಾ? ಅವರಲ್ಲಿ ನಿಜವಾಗ್ಲೂ ತಪ್ಪಿತ್ತು ಅಂತಂದ್ರೆ ತಗೊಂಡ ಒಳಗಡೆ ಹಾಕ್ಬೇಕಾಯ್ತು. ಮತ್ತೆ ಯಾಕೆ ಹಾಕಿಲ್ಲ ಅಂದ್ರೆ ಬೇಲ್ ತಗೊಂಡ್ ಬಂದಿದ್ದಾರೆ. ನೀವ್ ಹೇಳಿದ್ರಲ್ಲ, 126 ಜನ ಬಿಜೆಪಿಯ ನಾಯಕರುಗಳು ಬೇಲ್ ಮೇಲಿದ್ದಾರೆ. ಒಂದು ನಿಮಿಷ, ಮಾನ್ಯ ಸಿದ್ದರಾಮಯ್ಯ ಅವರು ಒಂದು ಧೈರ್ಯವನ್ನ ತೋರಿದ್ರು, ಸದನದಲ್ಲಿ ಹೇಳಿದ್ರು ಎಸ್ ಒಂದು ತಪ್ಪಾಗಿದೆ ಅಂತ. ಅದು ಯಾವಾಗ? ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಚುನಾವಣಾ ಸಂದರ್ಭದಲ್ಲಿ ನಿಮಗ್ ಗೊತ್ತು, ಇಡೀ ರಾಜ್ಯದ ಜನತೆಗೆ ಗೊತ್ತು, ಯಾವುದೇ ಕೋಡ್ ಆಫ್ ಕಂಡಕ್ಟ್ ಇರ್ತಕ್ಕಂಥ ಸಂದರ್ಭದಲ್ಲಿ
ನಲ್ಲಿ ಯಾವುದೇ ಮಂತ್ರಿಗಳು ಶಾಸಕರು 1 ರೂಪಾಯಿನ ಖರ್ಚು ಮಾಡುವಂತ ಅಧಿಕಾರ ಇರುತ್ತಾ? ಇಲ್ಲ ಅಂತ ಅಂದ್ರೆ ಅಲ್ಲಿ ಮಾಡಿರ್ತಕ್ಕಂಥವ್ರು ಯಾರು? ಫೇಕ್ ಚೆಕ್ಗಳು. ಇವರೇ ಹೇಳ್ತಾರೆ ಸಿಬಿಐ ನಲ್ಲಿ ಒಂದು ರಿಪೋರ್ಟ್ ನಲ್ಲಿ ಫೇಕ್ ಫೋರ್ಜರಿ ಚೆಕ್ ಸೈನ್ಗಳಿದ್ದಾವೆ, ಫೇಕ್ RTGS ಅಂದ್ರೆ ಅದು ತಪ್ಪ್ಯಾರ್ದು? ಯಾರ ಕೈಗಡೆ ಬರ್ತದೆ? ಮಾನ್ಯ ನಿರ್ಮಲಾ ಸೀತಾರಾಮನ್ ಅವ್ರ ಕೈ ಕೆಳಗಡೆ ಬರೋದು. ಕೇಂದ್ರ ಸರ್ಕಾರದ ಏನು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಫಿನಾನ್ಸ್ ಮಿನಿಸ್ಟರ್ ಅಂತ ನಮ್ಮ ರಾಜ್ಯದಲ್ಲೂ ಇದ್ದಾರೆ ಸರ್. ಬ್ಯಾಂಕ್ ಇನ್ವಾಲ್ವ್ ಆಗಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಬಿಜೆಪಿ ಅವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅರ್ಥ. ಕಾಂಗ್ರೆಸ್ ಸರ್ಕಾರ ಕೆಟ್ಟ ಹೆಸರು ತರೋದಕ್ಕೆ, ಸುಮ್ಮನೆ ಕೆಟ್ಟ ಹೆಸರು ತರೋದಕ್ಕೆ. ಈಗ ನಾಗೇಂದ್ರ ಅವ್ರಿಗೇನು, ಇವ್ರಿಗೆ ಇವ್ರಿಗೆ ಏನಾಗಿದೆ, ರಾಜಕೀಯ ಅಸ್ತಿತ್ವ ಕಳ್ಕೊತಾ ಇದ್ರು ಬಿಜೆಪಿ ರಾಜ್ಯದಲ್ಲಿ. ಹೇಗಾದ್ರೂ ಮಾಡಿ ಬರ್ಬೇಕು. ಜನರ ದುಡ್ಡನ್ನ ಮಾತಾದ್ರೆ ಹೇಳ್ತಾರೆ ಜನರ ದುಡ್ಡು ಅಂತ ಹೇಳಿ. ಈ ಸದನದಲ್ಲಿ ಜನರ ದುಡ್ಡನ್ನು ಎಷ್ಟು ಹಾಳು ಮಾಡ್ತಾ ಇದ್ರಿ ನೀವು? ಒಂದು ಚರ್ಚೆ ಮಾಡ್ತಾ ಇದ್ದೀರಾ? ನಾಗೇಂದ್ರ ಅವ್ರು ನೀವು ನಿಮ್ ಕೈಲೇ ಇದೆಯಲ್ಲ ಸ್ವಾಮಿ. ಸಿಬಿಐ, ಇಡಿ, ಐಟಿ ಏನ್ ಮಾಡ್ತಾ ಇದೆ? ಒಳಗಡೆ ಹಾಕಿ ತಾಕತ್ತಿದ್ರೆ ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಪ್ರೈಮಾ ಫೇಸಿನಲ್ಲಿ ಉರುಳಿಲ್ಲ ಅಂತ ಗೊತ್ತಾಗಿರೋದ್ರಿಂದ ಅವ್ರು ಕೊಟ್ಟಿದ್ದಾರೆ. ಲೆಟ್ ದ ಕೋರ್ಟ್ ಡಿಸೈಡ್. ಕೋರ್ಟ್ ಅಲ್ಲಿ ಇರೋದ್ರಿಂದ ಕೋರ್ಟ್ ತೀರ್ಮಾನ ಮಾಡ್ತದೆ. ಅವರು ತಪ್ಪಿತಸ್ಥ ಅಂತ ಅಂದ್ರೆ ಅವರನ್ನು ತೆಗೆದಾಕ್ತಾರೆ. ವಿನಯ್ ಕುಮಾರ್ ಕುಲಕರ್ಣಿ ಅವರು ಏನಾಗಿತ್ತು, ಅವರು ತಪ್ಪಿತಸ್ಥ ಅಂತ ಹೇಳಿದ್ಮೇಲೆ ಅವ್ರನ್ನ ಇದನ್ನ ತೆಗೆದಿದ್ರು, ಮತ್ತೆ ರೀಇನ್ಸ್ಟೇಟ್ ಮಾಡಿದ್ದಾರೆ. ಅದೇ ರೀತಿ ನಾವು ಮಾಡ್ತೇವೆ. ಅವರು ಯಾವಾಗ ತಪ್ಪಿತಸ್ಥ ಅಂದಾಗ ರಿಸಿಗ್ನೇಷನ್ ತಗೊಂಡಿದ್ವಿ. ಅವರು ಅವರ ಹೇಳಿಕೆಯಲ್ಲಿ ಎಷ್ಟನ್ನ ನಂಬಬೇಕು, ಎಷ್ಟನ್ನ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಬೇಕು, ಅದನ್ನ ನಾನು ವೀಕ್ಷಕರಿಗೆ ಬಿಡ್ತಾ. ಮೋಹನ್ ವಿಶ್ವ ಅವರೇ, ನನಗೆ ಗೊತ್ತಿರೋ ಪ್ರಕಾರ ನಾನು ಹೋಮ್ವರ್ಕ್ ತಪ್ಪಿದ್ರೆ ನೀವು ಕರೆಕ್ಟ್ ಮಾಡಿ ಹೇಳ್ಬೋದು, ಇಟ್ನಾಳ್ ಸರ್ ಕೂಡ ಕರೆಕ್ಟ್ ಮಾಡ್ಬೋದು. CID, CBI, ED ಈ ರೀತಿ ಮಲ್ಟಿಪಲ್ ತನಿಖಾ ಸಂಸ್ಥೆಗಳು ತನಿಖೆ ಮಾಡ್ತಾ ಇತ್ತು. ಇದೀಗ CBI ಮತ್ತೊಮ್ಮೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರ್ ಪತ್ರ ಬರೆದಿದೆ. ಆ ಪ್ರಕ್ರಿಯೆಗಳು ಚಾಲ್ತಿಯಲ್ಲಿದೆ. ಅಲ್ಲಿಗೆ ಇಲ್ಲಿ ಮೇಜರ್ ಪ್ಲೇಯರ್ಸ್ ಅಂತ ಬಂದ್ರೆ CBI, ED ಜೊತೆಗೆ ರಾಜ್ಯಪಾಲರು. ಈಗ ನಾಗೇಂದ್ರ ಅವರು ಮನುವಾದಿ ಅಂತ ಕರಿತಾ ಇರೋದು ಯಾರನ್ನ? CBIನ, ರಾಜ್ಯಪಾಲರನ್ನ, ಅಥವಾ ಕೋರ್ಟ್ ನಲ್ಲಿ ಏನ್ ಪ್ರಕ್ರಿಯೆ ನಡೀತಾ ಇದೆ ಆ ವ್ಯವಸ್ಥೆಯನ್ನ? ಯಾವುದು ವಿರೋಧ ಪಕ್ಷವಾಗಿ ನೀವು ಹೆಂಗ್ ಅರ್ಥ ಮಾಡ್ಕೊಳ್ತಿದ್ದೀರಿ? ಇದು ಯಾರು ಮನುವಾದಿಗಳು? ಈಗ ನಾಗೇಂದ್ರ ಅವರು ಬಿಜೆಪಿನ ಮನುವಾದಿಗಳು ಅಂತ ಕರೆಯೋದಾದ್ರೆ, ರಾಷ್ಟ್ರಪತಿ ಚುನಾವಣೆ ನಡೆದಾಗ ನಾವು ಒಂದು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಹಿಳೆಯಾದ ದ್ರೌಪದಿ ಮುರ್ಮು ಅವ್ರನ್ನ ಕ್ಯಾಂಡಿಡೇಟ್ ಮಾಡಿದಾಗ ಅವರ ವಿರುದ್ಧ ನಿಲ್ಲಿಸಿದಂತ ಮನುವಾದಿ ಕ್ಯಾಂಡಿಡೇಟ್ ಯಾರು? ಅರುಣ್ ಶೌರಿ. ಹಾಗಾದ್ರೆ ಬ್ರಾಹ್ಮಣರಿಗೆ ನೀವು ಅವತ್ತು ಯಾಕೆ ಸಪೋರ್ಟ್ ಮಾಡಿದ್ರಿ? ಯಾಕೆ ಅವತ್ತು ದ್ರೌಪದಿ ಮುರ್ಮು ಅವ್ರಿಗೆ ಸಪೋರ್ಟ್ ಮಾಡಿಲ್ಲ? ಅವತ್ ಮನುವಾದಿಗೆ ಸಪೋರ್ಟ್ ಮಾಡಿದ್ರಿ. ಅವತ್ ನಿಮಗೆ ದಲಿತ ಪ್ರೇಮ ಹೊಟ್ಟೋಯ್ತಾ? ಈ ಕಾಂಗ್ರೆಸ್ ನೆಲ್ಗೆ ಮೇಲೊಂದು, ತಲೆಯಲ್ಲೊಂದು, ಹೃದಯದಲ್ಲಿ ಒಂದು, ಈ ಡಬಲ್ ಸ್ಟ್ಯಾಂಡರ್ಡ್ಗಳು, ಟ್ರಿಪಲ್ ಸ್ಟ್ಯಾಂಡರ್ಡ್ಗಳು ಇದೇನು ಹೊಸದಲ್ಲ, ಎಕ್ಸ್ಪೋಸ್ ಆಗ್ತಾ ಇದಾರೆ. ಆಗ್ಲಿ ನೀವು ಕಳ್ತನ ಮಾಡಿದವನಿಗೆ ಯಾವ ಜಾತಿ ರೀ, ಯಾವ ಧರ್ಮ ರೀ, ಯಾರಾದ್ರೂ ಆಗ್ಲಿ ಆಯ್ತಪ್ಪ. ಇವತ್ತು ಇಷ್ಟೆಲ್ಲ ದಲಿತ ಪ್ರೇಮದ ಬಗ್ಗೆ ಮಾತಾಡುವಂತ ಮಿಸ್ಟರ್ ನಾಗೇಂದ್ರಿಗೆ ಪ್ರಶ್ನೆಗಳನ್ನ ಕೇಳಬೇಕು. ಇದೇ ಸಿದ್ದರಾಮಯ್ಯನವರು ಒಪ್ಕೊಂಡಿರೋ ಸದನದಲ್ಲಿ ಹೌದು 89 ಕೋಟಿ ಫ್ರಾಡ್ ಆಗಿರೋದು ನಿಜ. ಆ 187 ಕೋಟಿ 600 ಅಕೌಂಟ್ಗಳಿಗೆ ತೆಲಂಗಾಣದಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಬಳ್ಳಾರಿನಲ್ಲಿ ಫೇಕ್ ಅಕೌಂಟ್ಸ್ ಗಳಿಗೆಲ್ಲ ಹೋಗಿ ವಿಡ್ರಾ ಮಾಡ್ಕೊಂಡು ಅದ್ರಲ್ಲಿ ಚಿನ್ನ ತಗೊಂಡು, ಕಾರ್ ತಗೊಂಡು ಮಜಾ ಮಾಡಿದವ್ರು ಯಾರು? ಇದೇ ಕಾಂಗ್ರೆಸ್ಸಿಗರು. ಆಯ್ತಲ್ಲ. ನೆಕ್ಸ್ಟ್ ಚಂದ್ರಶೇಖರ್ ಬರೆದಂತ ಪತ್ರದಲ್ಲಿ ಸಚಿವರ ಒತ್ತಾಸೆಯ ಮೇರೆಗೆ ಅಂತ ಬರ್ದಿದ್ರು ಸೂಸೈಡ್ ನೋಟ್ ಅಲ್ಲಿ. ಅಧಿಕಾರಿ ಯಾವ ಸಚಿವರು? ಇದ್ದಿದ್ದೊಬ್ರೇ ಸಚಿವರು, ನಾಗೇಂದ್ರ. ಆಯ್ತಲ್ಲ. ನೆಕ್ಸ್ಟ್ ರಘು ಟ್ರೋಲ್ ಆಗ್ಬಿಡ್ತೀರ ರೀ, ರಘು ಟ್ರೋಲ್ ಆಗ್ಬಿಡ್ತೀರಾ. ಸ್ವಲ್ಪ ಕೇಳಿಸ್ಕೊಳ್ಳಿ, ನೀವು ಬೆಳಿಬೇಕು ಅಂತಿರೋರು ಪಕ್ಷದಲ್ಲಿ ಹಿಂಗೆಲ್ಲ ಮಾತಾಡ್ ಟ್ರೋಲ್ ಆಗ್ಬೇಡಿ, ಕೇಳಿಸ್ಕೊಳ್ಳಿ. ಆಯ್ತಲ್ಲ. ನೆಕ್ಸ್ಟ್ ಸದನದಲ್ಲಿ ಒಪ್ಕೊಂಡ್ಮೇಲೆ ಇವಾಗ ನಾಗೇಂದ್ರ ಅವ್ರಿಗೊಂದು ಸ್ಟ್ರೈಟ್ ಫಾರ್ವರ್ಡ್ ಪ್ರಶ್ನೆ. ನೀವು ಇವತ್ತು ದಲಿತರ ಬಗ್ಗೆ ಇಷ್ಟೆಲ್ಲ ಮಾತಾಡೋರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ 187 ಕೋಟಿ ಯಾರಿಗೆ ಸೇರ್ಬೇಕಾಗಿದ್ದು ರೀ? ಇವರು ಯಾವ ಒಂದು ST ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡ್ಬೇಕಿತ್ತಲ್ಲ, ಪಾಪ ದಲಿತರು ಆ ಹಣ ನುಂಗಿದ್ದಾರೆ. ತಿರ್ಗಾ ಯಾವ ಒಂದು ದಲಿತ ಮಕ್ಕಳಿಗೆ ಶಾಲಾ ಶುಲ್ಕ ಸಹಾಯ ಮಾಡಬೇಕಿತ್ತು ಗೊತ್ತಾ, ಆ ಹಣ ನುಂಗಿದ್ದಾರೆ. ಯಾವ ದಲಿತ ನಿರುದ್ಯೋಗಿ ಉದ್ಯೋಗಕ್ಕೆ ಸಹಾಯ ಮಾಡಬೇಕಿತ್ತು ಗೊತ್ತಾ, ಅಭಿವೃದ್ಧಿ ಮಂಡಳಿಯಿಂದ, ಆ ಹಣ ನುಂಗಿದ್ದಾರೆ ಇವತ್ತು. ತಿರ್ಗಾ ಯಾವ ಒಂದು ದಲಿತ ಮಹಿಳೆಯ ಸ್ವಸಹಾಯ ಸಂಘಗಳಿಗೆ ಕೌಶಲಾಭಿವೃದ್ಧಿಗೆ ಹಣ ಸಹಾಯ ಮಾಡಬೇಕಿತ್ತು ಗೊತ್ತಾ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು, ಆ ದುಡ್ಡನ್ನ ನುಂಗಿದ್ದಾರೆ. ತಿರ್ಗಾ ಯಾವ ದಲಿತ ಅಭಿವೃದ್ಧಿ ಮಂಡಳಿಯಿಂದ ಗಂಗಾ ಕಲ್ಯಾಣ ಯೋಜನೆ ಅಡಿ ಒಂದು ದಲಿತರಿಗೆ ಬೋರ್ವೆಲ್ ಹಾಕಿಸ್ಕೊಡ್ಬೇಕು
ನುಂಗ್ಬೇಕಿತ್ತು ಗೊತ್ತಾ, ಆ ದುಡ್ಡನ್ನ ನುಂಗಿದ್ದೀರಿ. ತಿರ್ಗಾ ಆಮೇಲೆ ಯಾವ ದಲಿತ ಮಕ್ಕಳಿಗೆ ಕೌಶಲ್ಯ ತರಬೇತಿ ಕೊಡೋದಕ್ಕೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ದುಡ್ಡು ಬಳಕೆ ಆಗಬೇಕಾಗಿತ್ತು, ಆ ದುಡ್ಡನ್ನ ನುಂಗಿದ್ದಾರೆ. ನೀವು ನುಂಗಿರೋದೆಲ್ಲ ಪಾಪ ಸಣ್ಣ ಪುಟ್ಟ ಬಡ ದಲಿತರಿಗೆ ಸೇರ್ಬೇಕಾಗಿರೋ ದುಡ್ಡು ಚೆನ್ನಾಗಿ ನುಂಗಿ ನೀರು ಕುಡಿದ್ಬಿಟ್ಟು ಈಗ 20 ಕೋಟಿ ಇದೆ ಬಳ್ಳಾರಿ ಚುನಾವಣೆಯಲ್ಲಿ ತುಕಾರಾಮ್ ಅವರು ನಿಂತಾಗ ಖರ್ಚು ಮಾಡ್ಬಿಟ್ಟು ನಿಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂಡು ಜೊತೆಗೆ 1,20,00,000 ಇವ್ರದೇ ಸಂಸ್ಥೆಯ ಇವ್ರದೇ ಪರ್ಸನಲ್ ಅಕೌಂಟ್ ಬಂದ್ ಬಿದ್ದಿದೆ. ಇವೆಲ್ಲ ಕಣ್ಣು ಮುಂದೆ ಇದೆ. ಇವ್ರಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಯಾರಂದ್ರೆ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ದಟ್ ಈಸ್ SIT. CBI ಕ್ಲೀನ್ ಚಿಟ್ ಕೊಟ್ಟಿಲ್ಲ, ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ, ಇಡಿನೂ ಕೊಟ್ಟಿಲ್ಲ. ನಿಮಗೆ ನೆನಪಿದ್ರೆ ಸಿದ್ದರಾಮಯ್ಯನವರು ಓಪನ್ ಆಗಿ ವಿಧಾನಸೌಧದಲ್ಲಿ ಒಪ್ಕೊಂಡ ಮೇಲೆ ಫ್ರಾಡ್ ಆಗಿದೆ ಅಂತ ಹೇಳ್ಬಿಟ್ಟು ಇದೇ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲಿ ಸಲ್ಲಿಸಿದಂತ ಚಾರ್ಜ್ ಶೀಟ್ ನಲ್ಲಿ ನಾಗೇಂದ್ರ ಹೆಸರೇ ಇರ್ಲಿಲ್ಲಪ್ಪ. ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಗಿರೋದು ಒಂದೇ, ಆಸ್ ಸಿಂಪಲ್ ಆಸ್ ದಟ್. ಇಲ್ಲಿ ನಾಗೇಂದ್ರ ಅವರು ಬ್ಲಾಕ್ ಮೇಲ್ ಮಾಡಿ ಮತ್ತೆ ವಾಪಸ್ ಒಳಗಡೆ ಬಂದಿರೋದು. ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನೂ ಇನ್ವಾಲ್ವ್ ಆಗಿರ್ತಾರೆ 100%. ಅವರು ಇವ್ರ ಹೆಸರಲ್ಲಿ ಹೇಳ್ತಾರೋ ಅಂತ ಹೇಳ್ಬಿಟ್ಟು ಬ್ಲಾಕ್ ಮೇಲ್ ಮಾಡಿ ಒಳಗಡೆ ಬಂದು ಕೂತಿರೋದು. ಇಲ್ಲ ಅಂದ್ರೆ ನನ್ನ ಸ್ನೇಹಿತರು ರಘು ದೊಡ್ಡವರು ಹೇಳಿದ್ರು ಯಾವಾಗೋ ಬೇಲ್ ಸಿಕ್ತು ಅಂತ ಹೇಳಿ. ರೀ ಬೇಲ್ ಸಿಕ್ಕಿ ಇನ್ನು 6 ತಿಂಗಳು ಆಗಿರೋದು, ಇನ್ನು 6 ತಿಂಗಳಾಗಿರೋದು ಬೇಲ್ ಸಿಕ್ಬಿಟ್ಟು. ನೀವು ಇನ್ನು 6 ತಿಂಗಳಾಗೆಲ್ಲ ವಾಪಸ್ ರೀಇನ್ಸ್ಟೇಟ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಅಷ್ಟೊಂದು ದಲಿತ ಪ್ರೇಮ ಇದ್ರೆ ಬೇರೆ ಯಾರು ಇಲ್ವೇನ್ರಿ? ಬೇರೆ ಯಾರು ಇಲ್ವಾ? ST ಅವರು ಕಾಂಗ್ರೆಸ್ ಒಳಗಡೆ ಅವ್ರನ್ನ ಕರ್ಕೊಂಡ್ ಮಂತ್ರಿ ಮಾಡಿ ಏನ್ ನಾಗೇಂದ್ರ ಒಬ್ಬರೇ ದಲಿತ? ಬೇರೆ ಯಾರು ದಲಿತರು? ಎಸ್ ಪೊನ್ನಣ್ಣ ಅವರು ಪಕ್ಕದಲ್ಲಿ ಕೂತಿದ್ರು. ಇಟ್ನಾಳ್ ಸರ್ ನೀವು ಕೂಡ ಗಮನಿಸಿದ್ರಿ, ಪ್ರೆಸ್ ಮೀಟ್ ಮಾಡುವಾಗ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಹೇಳ್ತಾರೆ SIT ಹಾಗೆ CID ತನಿಖೆ ಮಾಡಿ ಒಟ್ಟು 8 FIR, ಆ ಪೈಕಿ 7 ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ಟಿದ್ದಾರೆ. ಒಂದೇ ಒಂದು ಚಾರ್ಜ್ ಶೀಟ್ ನಲ್ಲೂ ಕೂಡ ನಾಗೇಂದ್ರ ಅವ್ರ ಹೆಸರಿಲ್ಲ. ಈಗ ಇದ್ದಕ್ಕಿದ್ದ ಹಾಗೆ ಅವ್ರ ಮೇಲೆ ಮುಗಿ ಬಿದ್ದಿರುವ ಬಿಜೆಪಿಗಿರೋದು ಒಂದೇ ಉದ್ದೇಶ, ಕಲಾಪ ಸುಗಮವಾಗಿ ನಡಿಬಾರ್ದು, ದಲಿತರನ್ನ ಟಾರ್ಗೆಟ್ ಮಾಡಬೇಕು, ಇದೊಂದೇ ಅನ್ನೋದು. ಈಗ ಇವ್ರು ಬಿಜೆಪಿ ಅವ್ರು ಮಾಡ್ತಿರೋದು ಏನು? ಕೇಂದ್ರದಲ್ಲಿ ಕಾಂಗ್ರೆಸ್ ಏನ್ ಮಾಡ್ತು ಅದನ್ನ ಇಲ್ಲಿ ಫಾಲೋ ಮಾಡ್ತಿದ್ದಾರೆ. ಅಲ್ಲೂ ಹಂಗೆ ಧರ್ಮೇಂದ್ರ ಪ್ರಧಾನ್ ಅವ್ರ ಮೇಲೆ ಆರೋಪ ಅಂತ ಏನಿತ್ತು, ಯಾವ ಚಾರ್ಜ್ ಶೀಟ್ ಅಲ್ಲಿ ಅವ್ರ ಹೆಸರಿತ್ತು, ಪ್ರೊಟೆಸ್ಟ್ ಮಾಡಿದ್ರು, ಕಲಾಪ ನಡೆಯಕ್ಕೆ ಬಿಡ್ಲಿಲ್ಲ, ಬಿಜೆಪಿಗರು ಅದನ್ನೇ ಇಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ನಮ್ ದೌರ್ಭಾಗ್ಯ ನೋಡಿ, ಏನ್ ಚರ್ಚೆ ಆಗ್ಬೇಕಾಗಿತ್ತು ಜನರ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಅಷ್ಟೇ. ಈ ತರದ ಗಂಭೀರ ಆರೋಪಗಳಿದ್ದಾಗ ಭ್ರಷ್ಟಾಚಾರ ಮತ್ತು ಸಾರ್ವಜನಿಕ ಹಣದ ದುರುಪಯೋಗ ಆದ ಪ್ರಸಂಗಗಳಲ್ಲಿ ಸದನವನ್ನ ಡಿಸ್ರಪ್ಟ್ ಮಾಡಿ ಧರಣಿ ಕೂತ್ರು ಕೂಡ ಇಟ್ಸ್ ಪಾರ್ಟ್ ಆಫ್ ಡೆಮೋಕ್ರಸಿ ಓನ್ಲಿ. ಯಾಕಂದ್ರೆ ಸರ್ಕಾರದ ಜವಾಬ್ದಾರಿ ಇರ್ತದೆ, ಸರ್ಕಾರವನ್ನ ಸರಿಯಾಗಿ ಪಾಠ ಕಲಿಸುವ ವಿಚಾರ ಇದು. ಯಾಕಂದ್ರೆ ಏನಾಗಿದೆ ಇಲ್ಲಿ ಇವತ್ತು ಪೊನ್ನಣ್ಣ ಇದ್ರು, ಅವರೆಲ್ಲ ಮಾತಾಡಿದ್ರಲ್ಲ, ಅದ್ರ ಆಪ್ಟಿಕ್ಸ್ ನೋಡಿ, ಅವ್ರು ಮಾತಾಡಿದ ಮಾತು ಬಿಡಿ, ಅದು ಚಾರ್ಜ್ ಶೀಟ್ ಇತ್ತು, ಅದು ಆಮೇಲೆ ಬರೋಣ. ಆಪ್ಟಿಕ್ಸ್ ನೋಡಿ, ಸದನದ ಕಾರ್ಯಕಲಾಪಗಳು ನಡೆಯೋದಕ್ಕೆ ವಿರೋಧ ಪಕ್ಷ ಬಿಡ್ತಾ ಇಲ್ಲ ಅಂತ ಪತ್ರಿಕಾಗೋಷ್ಠಿ ಮಾಡಬೇಕಾದವ್ರು ಯಾರು? ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಮಂತ್ರಿ ಅಥವಾ CLP ಲೀಡರು ಅಥವಾ ಕಾಂಗ್ರೆಸ್ ಅಧ್ಯಕ್ಷರು. ಯಾಕೆ ಆರೋಪಿ ಮಂತ್ರಿನೇ ಮಾಡ್ತಿದ್ದಾರೆ? ಯಾಕೆ ಆರೋಪಿ ಮಂತ್ರಿನೇ ಮಾಡ್ತಿದ್ದಾರೆ ಅಂದ್ರೆ ಎಲ್ಲೋ ಒಂದ್ ಕಡೆ ಪಕ್ಷದ ಹೇಳಿ ಆಗಿದೆ, ನಿನ್ನ ವಿಚಾರಪ್ಪ ನೀನೇ ಮ್ಯಾನೇಜ್ ಮಾಡ್ಕೊ ಅಂತೇಳಿ. ಒಳಗಂತೂ ಕರ್ಕೊಂಡ್ ಬಂದಿದೀವಿ, ಅದಕ್ಕೆ ಅವ್ರು ಮಾಡ್ತಿದ್ದಾರೆ ಅಷ್ಟೇ. ಸೊ ಟು ದಟ್ ಎಕ್ಸ್ಟೆಂಟ್ ಹಿ ಈಸ್ ಆನ್ ಅ ಬ್ಯಾಕ್ ಫುಟ್. ಕೇಸಿಗೆ ಬರೋಣ. ಈಗ ಇದು ಯಾವುದೋ ಆರೋಪ ಆಗಿದೆ, ಎಲ್ಲೋ FIR ಆಗಿದೆ, ಹೀಗಾಗಿ ಅದು ಇನ್ನೂ 100 ಜನ ಇಲ್ವಾ ಬೇರೆ ಪಕ್ಷ ಅನ್ನೋದು ಆ ವಾದ ಸರಿ ಆದರೂ ಕೂಡ ಅದು ಇಲ್ಲೇನಾಗಿದೆ, ಇದೇ ಮಂತ್ರಿ ನೈತಿಕ ಹೊಣೆಗಾರಿಕೆ ಹೊತ್ತೇ ರಾಜೀನಾಮೆ ಕೊಟ್ಟಿರೋದು, ಬೇರೆಯವರಲ್ಲ. ಇಲ್ಲಿ ಕಳುವಾಗಿದೆ, ಭ್ರಷ್ಟಾಚಾರ ಅಲ್ಲ ಇದು, ಟೆಂಡರ್ ಕರೆದು ಕಮಿಷನ್ ತಗೊಂಡ ವಿಚಾರ ಅಲ್ಲ ಇದು. ಹಣವನ್ನ ಬೇರೆ ಬೇರೆ ಬೇನಾಮಿ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು, ಇಲಾಖೆ ಹಣವನ್ನ. ಮತ್ತು ಈ ರಘು ದೊಡ್ಡರಿ ಆರ್ಥಿಕ ಮಂತ್ರಿ, ಫೈನಾನ್ಸ್ ಮಿನಿಸ್ಟರ್ ಅದೆಲ್ಲ ಮಾತಾಡಿದ್ರಲ್ಲ ಸರ್, ಅದನ್ನು ಮಾತಾಡೋಣ. ATM ಕಳವಾದ ತಕ್ಷಣ ಅದಕ್ಕೆ ಬ್ಯಾಂಕ್ ಕೀಲಿ ಹಾಕಲ ಅಂತ ನಿರ್ಮಲಾ ಸೀತಾರಾಮನ್ ಅರೆಸ್ಟ್ ಮಾಡೋಣ. ಆದರೆ ಈ ಒಂದು ವಿಚಾರ ನಡೆದಾಗ ಇಲ್ಲಿ ಕರ್ನಾಟಕದ ಹಣಕಾಸು ಇಲಾಖೆ ಯಾರ ಹತ್ರ ಇತ್ತು? ಹಣಕಾಸು ಇಲಾಖೆ ಯಾರ ಹತ್ರ ಇತ್ತು? ಇಲ್ಲಿ ಇದು ನಡೆದಾಗ ಸಿದ್ದರಾಮಯ್ಯನವ್ರ ಕೈಲಿ. ಆಮೇಲೆ ಇದು ಒಂದೇದು. ಎರಡನೇ ವಿಚಾರ ಏನು ಅಂದ್ರೆ, ಈಗ ಎಷ್ಟು ಜನ ಮಂತ್ರಿಗಳಿದ್ದಾರೆ ಸಂಪುಟದಲ್ಲಿ, ಬಹುಶಃ ಅದಕ್ಕಿಂತಲೂ ಹೆಚ್ಚು ಅಸಮಾಧಾನಿತ ಶಾಸಕರಿದ್ದಾರೆ ಇಲ್ಲಿ, ಅನೇಕರು ಅರ್ಹರಿದ್ದಾರೆ. ಆದ್ರೆ ಅವರೆಲ್ಲರನ್ನೂ ಬಿಟ್ಟು ಇವರನ್ನೇ ಯಾಕೆ ಸೇರಿಸ್ಕೊಂಡ್ರು? ದಲಿತ ಸಮುದಾಯದ ಮಹಿಳೆಯರು ಇದ್ದಾರೆ, ಆದ್ರೆ ಏನಾಗಿದೆ ಇಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ಅಕೌಂಟಬಿಲಿಟಿ ಬರಬೇಕಾದ್ದು ನಮಗೆ. ಈ ಒಂದು ಹೆಸರನ್ನ ಸೇರಿಸಿದ್ದು DK ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನೋ ಅಥವಾ BK ಹರಿಪ್ರಸಾದ್ ಆರ್ ರಾಹುಲ್ ಗಾಂಧಿ. ಯಾರಿಗೆ ಅನಿವಾರ್ಯ ಆಗಿದ್ರು ನಾಗೇಂದ್ರ? ಮತ್ತೆ ಯಾಕೆ ಆಗಿದ್ರು, ಯಾಕೆ ಅನಿವಾರ್ಯ ಆಗಿದೆ? ದಟ್ ಈಸ್ ಇಂಪಾರ್ಟೆಂಟ್ ಕ್ವಶನ್. ಈಗ ಒಂದು ಹೊಸ ಸಂಪುಟ ರಚನೆ ಮಾಡುವಾಗ ಗೊತ್ತಿದ್ದು ಯಾವ ಮುಖ್ಯಮಂತ್ರಿನೂ ಕೂಡ ಇಂಥ ಕಳಂಕಿತ ಮಂತ್ರಿಯನ್ನು ಸೇರಿಸ್ಕೊಳ್ಳೋದಿಲ್ಲ. ಗೊತ್ತಿದ್ದು ಯಾಕೆ ಅನಿವಾರ್ಯ ಆಗಿದೆ? ಕಳಂಕಿತ ಆರೋಪ, ಕಳಂಕಣ ಆರೋಪ. ದಲಿತರ ಹಣ ದುರುಪಯೋಗ, ಎಲೆಕ್ಷನ್ಗೆ ಉಪಯೋಗ ಆಗಿದೆ.
ಸರ್ ಹಣ already ಇದು ಹೆಂಗಿದೆ ಬಂದಿದೆ. ಅಂದ್ರೆ ಮರ್ಡರ್ ಮಾಡ್ತೀನಿ, ಮರ್ಡರ್ ಮಾಡಿದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಜೀವ ಇರುವಾಗ ಉಳಿಸೋಕೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಸಾಧಿತಾರ್ನ ಹೋಗ್ತೀನಿ. ಶಿಕ್ಷೆ ಆಗೇ ಆಗುತ್ತೆ, ಅದನ್ನ ನಾವೇನ್ ಹೇಳೋದು ಅದನ್ನ. ಬಟ್ ಇನ್ ಬಿಟ್ವೀನ್ ಇಟ್ನಾಳ್ ಸರ್, ಈ ದಲಿತ ನಾನು ಅನ್ನೋ ಕಾರಣಕ್ಕೆ ನನ್ನನ್ನು ತುಳಿಯೋ ಪ್ರಯತ್ನ ಆಗ್ತಿದೆ ಅಂತ ಹೇಳಿದ ನಾಗೇಂದ್ರ ಅವ್ರ ಹೇಳಿಕೆ, ಪೊನ್ನಣ್ಣ ಅವ್ರು ಹೇಳ್ತಾರೆ ದಲಿತ ಅನ್ನೋ ಕಾರಣಕ್ಕೆ ಹ್ಯಾಂಗ್ ಮಾಡ್ಲಿಕ್ಕಾಗತ್ತೆ, ಇದು ಅವ್ರದೇ ಪದ ಸರ್, ದಲಿತ ಅನ್ನೋ ಕಾರಣಕ್ಕೆ ಅವ್ರನ್ನ ಹ್ಯಾಂಗ್ ಮಾಡ್ಲಿಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಈ ಸಮುದಾಯದ ಅಸ್ತ್ರವನ್ನ ಬಳಕೆ ಮಾಡ್ಕೊಂಡು ಪೊನ್ನಣ್ಣ ಅವರ ಕಾನೂನು ಭಾಷೆಯಲ್ಲಿ ಹೇಳ್ತೇನೆ, ಒಬ್ಬ ಹೀನಿಯಸ್ ಕ್ರೈಮ್ ಮಾಡಿದ್ರೆ ಹ್ಯಾಂಗ್ ಮಾಡಕ್ ಕಾನೂನು ಅವಕಾಶ ಇಲ್ವಾ? ಇಟ್ ಇಸ್ ಓನ್ಲಿ ಕ್ರೈಮ್. ದಲಿತ ಅಂದ್ರೆ ಇವ್ರಿಗೆ ವಿನಾಯಿತಿ ಇಲ್ಲ. ಯಾವುದೇ ಕ್ರೈಮ್ಗೂ ಯಾವುದೇ ಅಪರಾಧಕ್ಕೂ ದಲಿತ ಅನ್ನೋ ಕಾರಣಕ್ಕೆ ವಿನಾಯಿತಿ ಇದೆ ಕಾನೂನಲ್ಲಿ. ಪೊನ್ನಣ್ಣವರಾಗ್ಲಿ ಯಾವುದೇ ವಕೀಲರು ಹೇಳ್ಬೇಕು ಇದನ್ನ, ಅದಕ್ಕೆ ವಿನಾಯಿತಿ ಇಲ್ಲ. ಆದ್ರೆ ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡೋದಾಗ್ಲಿ, ಅವ್ರನ್ನ ದೋಷಾರೋಪಣೆ ಮಾಡೋದಾಗ್ಲಿ, ವಿನಾಕಾರಣ ಮಾಡೋದಾಗ್ಲಿ ಬೇರೆ ವಿಚಾರ. ಎನ್ಕ್ವೈರಿ ಹೇಳ್ತಾ ಇದೆ, ಚಾರ್ಜ್ ಶೀಟ್ ಆಗಿದೆ, ಯಾಕೆ ಇವ್ರನ್ನ ನೀವು ದಲಿತ ಅನ್ನೋ ಕಾರಣಕ್ಕೆ ಟಾರ್ಗೆಟ್ ಮಾಡ್ತೀರಿ ಅಂತ ಹೇಳ್ತೀರಿ? ಅದು ಮನುವಾದ ಇತ್ಯಾದಿ ವಾದ, ಅದು ಬೇರೆನೇ ವಿಚಾರ. ಅದು ಆ ವಿಚಾರದಲ್ಲಿ ದೊಡ್ಡವರಿಗೆ ಗೊತ್ತಿದೆ, ಐ ಆಮ್ ವಿತ್ ಹಿಮ್ ಆನ್ ಮೆನಿ ಅಕೇಷನ್ಸ್. ಬಟ್ ಈಗ ಏನಾಗಿದೆ, ಜಾತಿ ಕಾರಣ ಯಡಿಯೂರಪ್ಪ ಅರೆಸ್ಟ್ ಆದ ತಕ್ಷಣ ಲಿಂಗಾಯತರನ್ನು ಅರೆಸ್ಟ್ ಅನ್ನೋಕ್ಕಾಗತ್ತಾ? ಯಡಿಯೂರಪ್ಪ ಸಿಕ್ಕಾಗ ಅಷ್ಟೇ. ಸಿದ್ದರಾಮಯ್ಯ ಮೂಡ ಕೇಸರಿ ಬಂದ ತಕ್ಷಣ ಕುರುಬರೆಲ್ಲ ಅನ್ನೋಕ್ಕಾಗತ್ತಾ? ಅಲ್ಲಿ ಹಾಗಲ್ಲ. ಇವೆಲ್ಲ ನಾನು ದಲಿತ, ನಾನು ಮಹಿಳೆ ಅನ್ನೋ ಕಾರಣಕ್ಕೆ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಇವೆಲ್ಲ ಪಲಾಯನವಾದ. ನೀವು ಇದು ಕೇಸನ್ನು ಎದುರಿಸಿ ಕೋರ್ಟಲ್ಲಿ ನೀವು ನಿರ್ದೋಷಿಯಾಗಿ ಬನ್ನಿ, ಯಾರು ಬೇಡ ಅಂತಾರೆ? ಯಾರು ಬೇಡ. ಈಗೇನಾಗಿದೆ, ನೀವು DK ಶಿವಕುಮಾರ್ ಅವರು ಅವರ ಸಂಪುಟ ಒಂದು ದೊಡ್ಡ ಒಂದು ವಿಚಾರವನ್ನ ವಿರೋಧ ಪಕ್ಷಕ್ಕೆ ತಟ್ಟೆ ಮೇಲೆ ಇಟ್ಕೊಟ್ಟಂಗಾಗಿದೆ. ಈಗ ಮೊದಲನೇ ಸದನದಲ್ಲಿ ತಟ್ಟೆ ಮೇಲೆ ಕೊಟ್ಟಂಗಾಗಿದೆ. ಇದನ್ನ ಯಾರು ಮಾಡಿದ್ದು ಪಕ್ಷದಲ್ಲಿ? ಇದು DK ಶಿವಕುಮಾರ್ ಇದು ಇದೇನಂತ ಸ್ವಯಂಕೃತ ಅಪರಾಧವ, ಅಥವಾ ಸಿದ್ದರಾಮಯ್ಯನವರು ಒತ್ತಡದಲ್ಲಿ ಬಂದ್ರ, ಅಥವಾ ಹೈಕಮಾಂಡ್ ಹೇರಿತ್ತಾ ನಾಗೇಂದ್ರ ಅವ್ರನ್ನ ಈ ಸಂಪುಟದಲ್ಲಿ? ಬಂದೆ ಸರ್, JDS ವಕ್ತಾರದು ಒಂದು ಉತ್ತರ ಪಡ್ಕೊಳ್ಳೋಣ ಅಲ್ಲ. ವೆಂಕನಗೌಡ್ರೆ, ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಇಟ್ನಾಳ್ ಸರ್ ಪ್ರಶ್ನೆ ಕೇಳಿದ್ರು. ನನ್ನ ಪ್ರಶ್ನೆನೂ ಅದೇ ಆಗಿತ್ತು ನಿಮ್ಗೆ, ಈ ತಾಳ ಮೇಳ ಯಾಕೋ ಒಂದಾಗ ಕಾಣ್ತಾನೆ ಇಲ್ವಲ್ಲ ಅಂತ ಹೇಳಿ. ಪಾದಯಾತ್ರೆ ಮಾಡಿದ್ರೆ JDSನವರು ವಿಜಯೇಂದ್ರ ಅವರು ದೂರ ಉಳಿತಾರೆ, ಇವಾಗ BJPಗರು ಬಿಡದಿ ವಿಚಾರ. ಇನ್ಫ್ಯಾಕ್ಟ್ ಇವತ್ತು ದೊಡ್ಡ ಗಲಾಟೆ ಮಾಡಿಕೊಂಡು ಕಲಾಪ ನಡೆದೇ ಇರೋ ರೀತಿಯಲ್ಲಿ BJPಗರು ಮಾಡ್ತಾ ಇದ್ರೆ, ಇಲ್ಲಿ ನಾನು ಬರೋದು ವಿಚಾರ ಚರ್ಚೆ ಮಾಡ್ತೀನಿ ಅಂತ ಹೇಳಿ ರೇವಣ್ಣ ಅವ್ರು ಮುಂದೆ ಹೋಗ್ತಾರೆ. ಅಂದ್ರೆ ಈ ಹೊಂದಾಣಿಕೆ ಕೊರತೆ ಎಲ್ಲಾ ವಿಚಾರದಲ್ಲೂ ಹಿಂಗೆ ಮುಂದುವರಿಯುತ್ತಾ ಅಂತ ಹೇಳಿ JDS ಹಾಗೆ BJP ಅದು? ಇಲ್ಲಿ ಅದನ್ನ ಸ್ಪಷ್ಟೀಕರಣ ಆಲ್ರೆಡಿ ಚಲವಾದಿ ನಾರಾಯಣ ಸ್ವಾಮಿ ಅವರು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಆ್ಯಡ್ ಮಾಡ್ಬೇಕೇನಂದ್ರೆ, ಈಗ ನಮ್ಮಲ್ಲಿ ಬಿಡದಿದ್ದು ನಾವು ಲೀಡ್ ತೊಗೊಂಡಿದ್ವಿ ಅಂತ ಹೇಳಿ ಅವ್ರು ಮಾರಲ್ ಸಪೋರ್ಟ್ ನಮಗೆ ಕೊಟ್ಟರು. ಈಗ ನಾವು ರಾಜ್ಯಾದ್ಯಂತ ನಮ್ದು ಹೊಂದಾಣಿಕೆಯಲ್ಲಿ ಎಲ್ಲೋ ಗ್ರಾಸ್ ರೂಟ್ ಲೆವೆಲ್ನಾಗ ಸ್ವಲ್ಪ ತೊಂದರೆ ಇರ್ಬೋದು ಹೊರತು ಏನು ಲೀಡರ್ಶಿಪ್ ಲೆವೆಲ್ನಾಗ ನಮ್ದು ಏನೂ ತೊಂದರೆ ಇಲ್ಲ. ನಾವು ಚೆನ್ನಾಗಿ ಹೊಂಟಿದ್ದೀವಿ. ಅವರು ನಮಗೆ ಹೇಳ್ತಾರೆ, ಅವ್ರು ಏನು ಮಾಡ್ತಾರೆ, ನಾವು ನಮ್ಮ ಲೀಡರ್ಸ್ ಅವ್ರ ಜೊತೆ ಡಿಸ್ಕಷನ್ ಮಾಡ್ತಾರೆ. ದಿಲ್ಲಿವರೆಗೂ ಹೋಗಿದ್ದಾರೆ ಅವರೆಲ್ಲ, ದೊಡ್ಡ ಲೀಡರ್ಸ್ ಎಲ್ಲ ಹೋಗಿ ಕುಮಾರಣ್ಣನ ಜೊತೆ ಡಿಸ್ಕಷನ್ ಮಾಡಿಕೊಂಡು ಮುಂದೆ ಏನು ಮಾಡಬೇಕು, ಸದನದಾಗ ಏನು ಮಾಡಬೇಕು, ಹೊರಗಡೆ ಹೋರಾಟ ಏನು ಮಾಡಬೇಕಂತ ಡಿಸ್ಕಷನ್ ಮಾಡಿಕೊಂಡು ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿನೇ ನಾವು ಸ್ಟಾರ್ಟ್ ಮಾಡಿ. ಯಾವುದೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಅದೇನಿಲ್ಲ. ಏನೋ ಸ್ವಲ್ಪ ಎಲ್ಲರ ಕಮ್ಯುನಿಕೇಷನ್ ಗ್ಯಾಪ್ ಆಗಿರ್ಬೋದು, ಅದನ್ನು ದೊಡ್ಡ ಮಾಡುವಂಥದ್ದು ಏನೂ ವಿಷಯ ಇಲ್ಲ. ನಮ್ಮ ಗೆಳೆತನ, ನಮ್ಮ ಮೈತ್ರಿ ಧರ್ಮ ಎಲ್ಲ ಚೆನ್ನಾಗಿನ ಹೊಂಟೈತಿ. ಅದ ತ್ರಾಸ ಏನಾಗಿದೆ ಅಂದ್ರೆ, ಈಗ BJP ಕೇಳ್ತಾ ಇದೆ, ಈ ರಾಜೀನಾಮೆ ಪಡೆಯೋವರೆಗೂ ನಾವು ಸದನ ನಡೆಯೋಕೆ ಬಿಡೋದಿಲ್ಲ ಅಂತ BJP ಹೇಳ್ತದೆ. JDS ನಾಯಕರು ಹೇಳ್ತಿದ್ದಾರೆ, ನಮ್ಗೆ ಬರ ಪರಿಹಾರದ ಬಗ್ಗೆ ಚರ್ಚೆ ಮಾಡ್ಬೇಕು, ನಿಮಗೆ ಚರ್ಚೆ ಬೇಕು, ಅವ್ರಿಗೆ ರಾಜೀನಾಮೆ ಬೇಕು. ಏನ್ ರಾಜೀನಾಮೆ ಕೊಟ್ರೆ ಚರ್ಚೆನೂ ಆಗ್ಬಿಡುತ್ತಲ್ಲ. ಈಗ ರಾಜೀನಾಮೆ ಕೊಳ್ಳಿ ಅನ್ನೋದು ಈಗ ನೋಡ್ರಿ, ರಾಜೀನಾಮೆ ತಗೊಂಡ್ಬಿಟ್ರೆ ನಮ್ ಚರ್ಚೆನೂ ನಡೀತಿದ್ವಿ. ನಮ್ದು ಉದ್ದೇಶ ಅದು, ರಾಜೀನಾಮೆ ಕೊಟ್ರೆ ಚರ್ಚೆನೂ ಆಗ್ಬೇಕು, ಎಲ್ಲ ಕೇಳ್ತಾ ಇಲ್ಲ ನೋಡ್ರಿ, ಎಲ್ಲ ಕೇಳ್ತಾರ. ಬರೋಣ ಸರ್. ಇವತ್ತು BJPಗರು ಚಲವಾದಿ ನಾರಾಯಣ ಸ್ವಾಮಿ ಅವ್ರು ಮಾತನಾಡಿದ್ರು, ವಿಜೇಂದ್ರ ಅವ್ರದ್ದು ಸ್ಟೇಟ್ಮೆಂಟ್ ಇದೆ, R ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ರು, ಒಳಗೂ ಮಾತನಾಡಿದ್ರು, ಹೊರಗೂ ಬಂದ್ ಮಾತನಾಡಿದ್ರು. JDSನ ಒಬ್ಬ ನಾಯಕರ ಪ್ರತಿಕ್ರಿಯೆ ತೋರಿಸ್ಬಿಡಿ ಸರ್. ಒಬ್ಬ ನಾಯಕರ ಪ್ರತಿಕ್ರಿಯೆ ನೀವು ತಗೊಂಡಿರ್ಲಿಕ್ಕಿಲ್ಲ ಅಷ್ಟೇ. ಮೈತ್ರಿ ಒಳಗೆ ಯಾವ್ದು ತೊಂದರೆ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಇಲ್ಲ ಒಂದ್ ಸಣ್ಣ ಪುಟ್ಟ ಕಮ್ಯುನಿಕೇಶನ್ ಗ್ಯಾಪ್ ಆಗಿದ್ದ ಬಿಟ್ರೆ. ನಾಗೇಂದ್ರ ಅವರನ್ನ ಮತ್ತೆ ಕ್ಯಾಬಿನೆಟ್ಗೆ ತೆಗೆದುಕೊಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ JDS ಪಕ್ಷದ ನಿಲುವೇನು ಅಂತ? ನಾವು ನಮ್ಮ ಮೈತ್ರಿ ನಮ್ಗೇನು BJP ನಾಯಕರದಾರ ಅವ್ರ ಜೊತೆಗೆ ನಾವು ನಿಂತೀವಿ. ನಾವು ಬಾಯ್ಕಾಟ್ ಮಾಡಿ ಅವ್ರ ಜೊತೆ ಮಾಡಿಲ್ಲ ನಮ್ಮ ಲೀಡರ್ಸ್ ಎಲ್ಲರೂ. ನಿನ್ನೆ ಕುಮಾರಣ್ಣ ನಮ್ಮ CLP ಮೀಟಿಂಗ್ ತಗೊಂಡ್ರು, ಎಲ್ಲರಿಗೆ ಗೈಡೆನ್ಸ್ ಕೊಟ್ಟಾರ, ನಾವು ಹೆಂಗ್ ಅದ್ರಾಗ ಹೋರಾಟ ಮಾಡ್ಬೇಕು, ಎಲ್ಲ ಲೀಡರ್ಸ್ನು ಅದ್ರ ಪ್ರಕಾರನೇ ಹೊಂಟಾರ. ಎಲ್ಲಿ ನಮ್ಮಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲ, ನಾವು ಮೈತ್ರಿ ಒಳಗದೀವಿ. ಏನ ನಾಗೇಂದ್ರ ಅವರು ಇವತ್ತು ರಾಜೀನಾಮೆ ಪಡೆಯೋವರೆಗೂ ಸದನ ನಡೆಯೋದಿಲ್ಲ, ಅದು ಆಬ್ವಿಯಸ್ಲಿ ಅಲ್ಲ ಸರ್. ಈಗ ಅವರು ರಾಜೀನಾಮೆ ಕೊಡ್ಬೇಕು ಅಲ್ಲ, ನಮ್ಮ ಮಿತ್ರ ಪಕ್ಷದವರು ಅದನ್ನೇನು ಇಬ್ರು ಕೂಡ ಡಿಸೈಡ್ ಮಾಡಿರ್ತಾರೆ, ಇಬ್ರು ಕೂಡ ಹೋರಾಟ ಮಾಡ್ತೀವಿ. ಅಲ್ಟಿಮೇಟ್ ರಿಸಲ್ಟಿಗೆ ಏನ್ ಬರ್ಬೇಕು, ಆ ರಿಸಲ್ಟ್ ಬರ್ಲೇಬೇಕು. ಅದು ಅವ್ರಿಗೆ ಬರಲಿ, ನಮಗೆ ಬರಲಿ. ಈಗ ಬಿಡದಿ ಒಳಗೆ ನಾವು ಹೋರಾಟ ಮಾಡತ್ತೀವಿ,
ಎಂಡ್ ಮಠ ಅದು ತಗೊಂಡ್ ಹೋಗ್ತೀವಿ ನಾವು. ಅದಕ್ಕೆ ಅವರು ಸಪೋರ್ಟ್ ಇರ್ತೈತಿ. ಅವ್ರು ಈಗ ಲೀಡ್ ತಗೊಂಡಾರ ನಾವು ಈ ಹೋರಾಟಗಳಲ್ಲಿ ನೈತಿಕ ಬೆಂಬಲ ಅಂದ್ರೆ ಏನು ಗೊತ್ತಿಲ್ಲ ನನಗೆ. ನೋಡ್ರಿ ಸರ್, ನೈತಿಕ ಬೆಂಬಲ ಅಂದ್ರೆ ಟೋಕನ್ ಸಾಂಕೇತಿಕ ಹಂಗೇನಿಲ್ಲ. ಸಾಂಕೇತಿಕ ನೀವ್ಯಾಕೆ ಅನ್ಕೊಂತೀರಿ? ವಿಜೇಂದ್ರ ಅಂದ್ರೆ ಅದನ್ನ ಉಪಯೋಗ ಮಾಡೋದು ಅದೇನೋ ಟೆಕ್ನಿಕಲ್ ವರ್ಡ್ ಒಂದು ವರ್ಡ್ ಹಿಡ್ಕೊಳಕ್ ಹೋಗ್ಬೇಡಿ. ಬಂದಾರಲ್ಲ, ಅಶೋಕ್ ಅವ್ರು ಬಂದಾರ, ವಿಜೇಂದ್ರ ಅವ್ರು ಬಂದಾರ, ಹೋರಾಟದಾಗ ಬಂದು ಹೋದ್ರು, ಇದಾರೆ ಎಲ್ಲ ಒಟ್ಟಿಗೆ ಇದೀವಿ. ಇವತ್ತು ನಾಗೇಂದ್ರ ಅವ್ರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ, ನಾಗೇಂದ್ರ ಅವರು ಪ್ರೆಸ್ ಮೀಟ್ ಮಾಡ್ಯಾರ ಒಂದು 40 ನಿಮಿಷದೊಳಗೆ 32 ನಿಮಿಷ ಅವ್ರು ಬರೇ ಜಾತಿನ ಮಾತಾಡಿದ್ರು ಹೊರತು ಅವ್ರು ತಮ್ಮ ಕ್ಲಾರಿಫಿಕೇಶನ್ ಕೊಡ್ಲಿಲ್ಲ. ಅವ್ರು ಬರೇ ನಾ ದಲಿತ 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 ಅಂದ್ರು. ಈಗೇನು ನಮ್ಮ ಸ್ನೇಹಿತರು ಕೇಳ್ದಂಗೆ ನಾನು ಅದನ್ನೇ ಕೇಳ್ತೀನಿ, ಯಾಕೆ ಕಾಂಗ್ರೆಸ್ನಾಗ ಬೇರೆ ದಲಿತ ನಾಯಕರಿಲ್ವಾ? ಅವ್ರು ಕೊಡ್ರಲ್ಲ, ಇವ್ರು ತೆಗೆದವ್ರು ಕೊಡ್ರಿ. ಇವತ್ತು ಎಲ್ಲಾರು ಪ್ರೀತಿ ಮಾಡ್ಯಾರ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಲ್ಲಿ ಮಠ ಹೋಗ್ಯಾರ. ಈಗ ಅದನ್ನ ಅವ್ರು ನೋಡಿ ಸರ್, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಅಲ್ಲಿ ಮಠ ಹೋಗ್ಯಾರ ಅಂದ್ರೆ ಎಲ್ಲಾರು ಪ್ರೀತಿ ಮಾಡ್ಯಾರ, ಅವ್ರ ಪ್ರಕಾರ ನಡ್ಕೊಂಡಾರ. ಮಲ್ಲಿಕಾರ್ಜುನ್ ಖರ್ಗೆ ಕ್ಲೀನ್ ಅವ್ರ ಮ್ಯಾಗ ಆರೋಪ ಅದಾವ ಏನ್ರ? ಅವ್ರ ಮ್ಯಾಗ ಆರೋಪ ಅದಾವ, ಅವ್ರ ಮ್ಯಾಗ ಆರೋಪ ಅದಾವನ್ರಿ. ನೋಡ್ರಿ, ಯಾರೋ ರಸ್ತೆದಾಗಿ ನೋಡಿ 4 ಮಂದಿ ನೀವು ನಿಮ್ ಲೀಡರ್ಸ್ ರಸ್ತೆದಾಗ ಕುಂತಿರಲ್ಲ, ನೀವು ನಿಮ್ ಲೀಡರ್ಸ್ ಇಲೆಕ್ಷನ್ ಮುಂಚೆ ರಸ್ತೆದಾಗ ಕುಂತ್ರಿ, ನೀವು ರಸ್ತೆದಾಗ ಕುಂತಿಲ್ಲ, ನೀವು ರಸ್ತೆದಾಗ ಸಿಎಂ ರಸ್ತೆದಾಗ ಕುಂತ್ರಿ, ನೀವು ರಸ್ತೆದಾಗ ಕುಂತ ಧರಣಿ ಧೈರ್ಯ ತೋರಿಸಿ, ರಸ್ತೆದಾಗ ಧರಣಿ ಮಾಡಿರೋ ಇಲ್ಲ. ಆದ್ರೆ ನೀವು ಮಾಡಿ ಯಾರೋ ಬಿಜೆಪಿ ಬಿಜೆಪಿ ಹಾಗೆ ಜೆಡಿಎಸ್ ನವರು ಅಥವಾ ದಲಿತ ಸಮುದಾಯದವರೇ ಖಂಡನೆ ಮಾಡಬೇಕು ಅಂತ ಹೇಳ್ಬಿಡ್ರಿ. ಸಿಬಿಐ ಚಾರ್ಜ್ ಶೀಟ್ ನಲ್ಲಿ ಇರೋ ಅಂಶಗಳನ್ನ ನಾನು ಉಲ್ಲೇಖ ಮಾಡ್ತಿದ್ದೀನಿ, ನಾನು ತಪ್ಪ ಹೇಳಿದ್ರೆ ಕೈಂಡ್ಲಿ ಕರೆಕ್ಟ್ ಮೀ. 600 ನಕಲಿ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾವಣೆ ಆಗಿದೆ. ಯಾವುದು? ಇದೇ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಐಷಾರಾಮಿ ಕಾರ್ಗಳಾಗಿ ಪರಿವರ್ತನೆ ಆಗಿದೆ ದುಡ್ಡು. ಯಾವುದು? ಇದೇ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟದ್ದು. ಅಪಾರ ಪ್ರಮಾಣದ ಬೆಳ್ಳಿ ಆಭರಣಗಳನ್ನ ಖರೀದಿ ಮಾಡಲಾಗಿದೆ. ಯಾವುದು? ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟಿದ್ದು. ಸಚಿವರ ಪಾತ್ರ ಏನು ಅಂತ ಕೇಳ್ತೀರಿ? ಅವರ ಆಗ್ತಾ ಸರ್ ನಾಗರಾಜ್, ಆತನ ಅಕೌಂಟ್ಗೆ 1.2 ಕೋಟಿ ಯಾರ್ದು? ದಲಿತರ ದುಡ್ಡು. ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪ. ಯಾವ ದುಡ್ಡು? ದಲಿತರ ದುಡ್ಡು. ಫಾರ್ಮ್ ಹೌಸ್ ಮಾಲೀಕರು ಸರ್, ನಿಮ್ಮ ಸಚಿವರಿಗೆ ಆಪ್ತರಾದ ಫಾರ್ಮ್ ಹೌಸ್ ಮಾಲೀಕರ ಖಾತೆಗೆ ದುಡ್ಡು ಹೋಗಿದೆಯಂತೆ. ಅವರ ಸಹೋದರಿ ಭಾವ PA ಅಕೌಂಟ್ಗೆ ದುಡ್ಡು ಹೋಗಿದೆಯಂತೆ. ಹೇಳ್ತಿರೋದು ಸ್ಮಿತಾ ಅಲ್ಲ ಸರ್, ಹೇಳ್ತಿರೋದು ರಿಪಬ್ಲಿಕನ್ ಅಲ್ಲ, ಹೇಳ್ತಿರೋದು ಸಿಬಿಐ ಚಾರ್ಜ್ ಶೀಟ್. ಯಾವ ಕಾರಣಕ್ಕೆ ದಲಿತರು, ಬಿಜೆಪಿ ಅವರು, ಜೆಡಿಎಸ್ ನವರು ಖಂಡನೆ ವ್ಯಕ್ತಪಡಿಸಬೇಕು? ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಿ. ನೋಡಿ, ಮೊದಲನೇದಾಗಿ ಏನು ಬಿಜೆಪಿ ಮತ್ತೆ ನಮ್ಮ ವಿರೋಧ ಪಕ್ಷದವರು ಏನಿದ್ದಾರೆ, ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದು ನಿಲ್ಲಿಸಬೇಕು. ಇದೇ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 543 ಕೋಟಿ ಏನು ಗಂಗಾ ಕಲ್ಯಾಣ ಯೋಜನೆಯನ್ನ ಕದ್ದು ತಿಂದವರು ಯಾರು? ವಾಲ್ಮೀಕಿ ಹಗರಣದಲ್ಲ, ಏನು ಬೋವಿ ಹಗರಣದಲ್ಲಿ ದಲಿತರ ದುಡ್ಡನ್ನ ಕದ್ದು ತಿಂದು ಒಳಗಡೆ ಹೋದವ್ರು ಯಾರು? ದಲಿತರಿಗೆ ಅನ್ಯಾಯ ಮಾಡಿ PSA ಹಗರಣದಲ್ಲಿ ದಲಿತರಿಗೆ ಸೇರ್ಬೇಕಾದಂತ ಕೆಲವು ಇದನ್ನ ಜಾಬ್ಗಳನ್ನ ಏನು ಮಾರ್ಕೊಂಡು ಮಾರಾಟ ಮಾಡಿದವ್ರು ಯಾರು? ಇದೇ ಬಿಜೆಪಿ ಅವರು. ಅಂದ್ರೆ ದಲಿತರ ಬಗ್ಗೆ ಮೊಸಳೆ ಕಣ್ಣೀರು ಸುರಿಸೋದನ್ನ ಮೊದಲು ಬಿಜೆಪಿ ನಿಲ್ಲಿಸಬೇಕು. ನಮ್ಮ ಕಾಂಗ್ರೆಸ್ ಪಕ್ಷ ಹೇಳಿದೆ, ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಏನು ಇನ್ನು ವಾಲ್ಮೀಕಿ ಹಣ ಇದರಲ್ಲಿ 183 ಕೋಟಿ ಹೋಗಿತ್ತು, ಅದ್ರಲ್ಲಿ 90 ಕೋಟಿ ವಾಪಸ್ ಬಂದಿದೆ, ಇನ್ನು 90 ಕೋಟಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ, ಹೇಳ್ತೀನಿ. ಒಂದ್ ನಿಮಿಷ ಹೇಳ್ತೀನಿ ನಾನು. ಮಾನ್ಯ ಸಿದ್ದರಾಮಯ್ಯರು ಸದನದಲ್ಲಿ ಹೇಳಿದ್ರು, ಪಬ್ಲಿಕ್ ಆಗಿ ಹೇಳಿದ್ರು, ಆ ಧೈರ್ಯವನ್ನು ತೋರಿಸುದು. ಎಸ್, ಅಲ್ಲಿ ತಪ್ಪಾಗಿದೆ, ಆ ಡಿಪಾರ್ಟ್ಮೆಂಟ್ ತಪ್ಪಾಗಿದೆ. ಆದ್ರೆ ಆ ತಪ್ಪು ಮಾಡಿರೋರು ಯಾವುದು? ನಾನು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ನಿಮ್ಗೂ ಗೊತ್ತು, ಕೋಡ್ ಆಫ್ ಕಂಡಕ್ಟ್ ಸಮಯದಲ್ಲಿ ಯಾರಾದ್ರೂ ಒಬ್ಬ ಸಚಿವರು ಯಾರಾದ್ರೂ ಇವನ್ ಕಾರು ಕೂಡ ತಗೊಂಡು ಹೋಗಂಗಿಲ್ಲ. ಸೊ ಕಾರು ತೆಗೆದುಕೊಂಡು ಹೋಗೋದು, ಒಂದು ಪೆನ್ನು ಕೂಡ ತಗೊಂಡು ಹೋಗ್ತಾರೆ ಸರ್ಕಾರದ್ದು. ಅಂತ ಸಂದರ್ಭದಲ್ಲಿ ಸಚಿವರ ದುಡ್ಡನ್ನ ಹೆಂಗ್ ಟ್ರಾನ್ಸ್ಫರ್ ಮಾಡಕ್ ಸಾಧ್ಯ? ದುಡ್ಡು ಹೋಗಿದೆ, ತಪ್ಪು ಯಾರು? ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಆ ಅಧಿಕಾರಿಗಳಿಗೆ ಶಿಕ್ಷೆ ಆಗಿದೆ. ಈಗ ಇದೇ ಕೇಂದ್ರ ಸರ್ಕಾರದ ಸಿಬಿಐ, ಇಡಿ, ಐಟಿ ಇದೆಲ್ಲ 7 ಚಾರ್ಜ್ ಶೀಟ್ ಅಲ್ಲಿ ಯಾಕೆ ನಾಗೇಂದ್ರ ಅವ್ರದ್ದು ಒಂದು ಹೆಸರಿಲ್ಲ? ಅದರಲ್ಲಿ ನಾನು ಕೇಳ್ತಾ ಇದ್ದೀನಿ, ಉತ್ತರ ಕೊಡಿ. 7 ಚಾರ್ಜ್ ಶೀಟ್ ಅಲ್ಲಿ ಯಾಕೆ ಒಂದು ಕೊಟ್ಟಿಲ್ಲ? ಧರ್ಮೇಂದ್ರ ಪ್ರಧಾನಿಗೆ ಯಾಕೆ ರಿಸಿಗ್ನೇಷನ್ ಕೊಟ್ರು ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಅವ್ರದ್ದು ಮಾನ್ಯ ಎಜುಕೇಶನ್ ಮಿನಿಸ್ಟರ್ ವೈಫಲ್ಯ ಇದೆ ಅಂತ ಅದಕ್ಕೋಸ್ಕರ ಕೊಟ್ಟಿದ್ದು. ಈಗ ನಾಗೇಂದ್ರ ಅವ್ರ ಬಗ್ಗೆ ನಾನು ಕೇಳ್ತೀನಿ, ನಿಮ್ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿ ಸ್ವಾಮಿ, ನಿಮ್ ಕೈಲಿ ಇಡಿ ಐಟಿ ತೋರಿಸಿ. ಹಾಗಾದ್ರೆ ಯಾಕೆ ಅಂದ್ರೆ ಏನು ಇಲ್ಲ ಅಲ್ಲಿ
ಈಗಷ್ಟೇ ಓದಿ ಹೇಳದ್ನಲ್ಲ ಸರ್, ಸಿಬಿಐ ಹೆಸರು ನಾಗೇಂದ್ರ ಅವರ ಹೆಸರಿದೆ, ಹೆಸರಿಲ್ಲ. ಡಾಕ್ಯುಮೆಂಟ್ ಗಳಲ್ಲಿ ನಾಗೇಂದ್ರ ಅವರ ಹೆಸರಿದೆ. ಇಕ್ನಾಳ್ ಸರ್, ರಘುವರ್ಧನ್ ಅವರು ಬಹಳ ಸಿಂಪಲ್ ಆಗಿ ಹೇಳಿದ್ರು. ಕಾಂಗ್ರೆಸ್ನ ಬಹುತೇಕರು ಕೂಡ ಅದೇ ಹೇಳ್ತಿದ್ದಾರೆ. ಹೋಗಿತ್ತು ವಾಪಸ್ ಬಂದ್ಬಿಟ್ಟಿದೆ, ದುಡ್ಡು ಹೋಗಿತ್ತು ವಾಪಸ್ ಬಂದ್ಬಿಟ್ಟಿದೆ. ಯಾಕೆ ಹೋಯ್ತು, ಎಲ್ಗ್ ಹೋಯ್ತು, ಹೇಳಿ ಸರ್. ಹೋಗ್ಲಿಕ್ಕೆ ಬಿಟ್ಟವ್ರು ಯಾರು, ಹೋಗ್ತಾ ಇದೆ ಅಂತ ಗೊತ್ತಾದಾಗ ಇದು ಈ ವಿಚಾರ 2-3 ಆಯಾಮಗಳಲ್ಲಿ ತಪ್ಪಾಗಿ ಮಾತಾಡ್ತಿದ್ದಾರೆ. 2 ತಪ್ಪು ಕಾಣ್ತದೆ. ಇದು ಏನಂದ್ರೆ, ಒಂದು, ನೀವು ದುಡ್ಡು ಬಂದಿದೆ, ಕ್ರೈಮ್ ಆಗಿಲ್ಲ ಅಂದ್ರೆ ಏನು? ಕಳು ಮಾಡಿದ್ದು ಕ್ರೈಮ್, ದುಡ್ಡು ವಾಪಸ್ ಕೊಡೋದು. ಅರೆ, ನೀವು ತರದೇ ಹೋದ್ರೆ ತಗೊಂಡ್ಬರ್ತಾರ್ರಿ. ನೀವು ಕಳು ಮಾಡಿದ ಮಾಲನ್ನ ವಾಪಸ್ ಕೊಡದೆ ಹೋದ್ರೆ ಪೊಲೀಸರು ಬಂದು ಜಪ್ತಿ ಮಾಡಿ ತಗೊಂಡ್ಬರ್ತಾರೆ. ಅದು ದೊಡ್ಡ ಕೆಲಸ ಅಲ್ಲ ಅದು. ಆದ್ರೆ ಕಳುವಾಗಿದೆ ಒಂದು. ಆಮೇಲೆ ಚಾರ್ಜ್ ಶೀಟ್ ಹೆಸರಿಲ್ಲ. ಚಾರ್ಜ್ ಶೀಟ್ ಹೆಸರು ಇರದೇ ಇರಲಿ, ಯಾರ ಸುಪರ್ದಿಯಲ್ಲಿ ನಡೆದಿದೆ? ಮಂತ್ರಿ ಅಂದ್ರೆ ಏನು? ಯಾವ ಮಂತ್ರಿ ಕೂಡ, ಯಾವ ಮುಖ್ಯಮಂತ್ರಿ ಕೂಡ, ನಾನು ಮುಗಿಸ್ತೇನೆ, ಯಾರು ಕೂಡ ಆರ್ಡರ್ಗಳಿಗೆ ಸೈನ್ ಹಾಕೋದಿಲ್ಲ. ಹಾಕೋದು ಯಾವಾಗಿದ್ರು ಕೂಡ ಅಧಿಕಾರಿಗಳ ಡೈರೆಕ್ಷನ್ ಕೊಡೋರು ಯಾರು? ನೀವು ಇಲಾಖೆಯನ್ನು ಇದರ ಅರ್ಥ ಏನು? ಒಂದು, ಯು ಆರ್ ಇನ್ಎಫಿಷಿಯಂಟ್, ಈ ಇಲಾಖೆ ನಿಯಂತ್ರಣ ಮಾಡಕ್ಕಾಗಿಲ್ಲ, ಅಥವಾ ಯು ಆರ್ ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್. ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಚಂದ್ರಶೇಖರಯ್ಯ. ಆಕ್ಟಿವ್ಲಿ ಪಾರ್ಟಿಸಿಪೇಟೆಡ್ ಅಂತ ಹೇಳಿದಾರೆ ಅವರು. ಆತ್ಮಹತ್ಯೆ ಡೆತ್ ನೋಟ್ ಅಲ್ಲಿ ಇದೆ. ಹೀಗಿರುವಾಗ ಚಾರ್ಜ್ ಶೀಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಏನು? ಚಾರ್ಜ್ ಶೀಟ್ ಅಲ್ಲಿ ಹೆಸರು ಇರದೇ ಇರಲಿ, ಅದೇ ಕಾರಣಕ್ಕೆ ನೈತಿಕ ಹೊಣೆಗಾರಿಕೆ ಉತ್ತರ ರಾಜೀನಾಮೆ ನೀವೇ ಕೊಟ್ಟಿದ್ದೀರಿ, ಬೇರೆಯವರಲ್ಲ. ನೀವು ಒಪ್ಕೊಂಡಾಗಿದೆ ಈಗಾಗಲೇ ನನ್ನ ನೈತಿಕ ಜವಾಬ್ದಾರಿ ಇದು ಅಂತೇಳಿ. ಮತ್ತೆ ರಾಜಕೀಯದಲ್ಲಿ ನೈತಿಕ ಜವಾಬ್ದಾರಿ ಬಹಳ ಮುಖ್ಯ. ಇಟ್ ಇಸ್ ನಾಟ್ ಕ್ರೈಮ್ ಆಗಿಲ್ಲ ಅದು ಸಾಬೀತಾಗ್ಲಿ, ಕೋರ್ಟ್ ಅಲ್ಲ. ಯು ಆರ್ ನಾಟ್ ಟಾಕಿಂಗ್ ಇನ್ ಕೋರ್ಟ್ ಆಫ್ ಲಾ. ಕಾನೂನು ಪ್ರಕ್ರಿಯೆ ನಡೀತದೆ. ಆದರೆ ಒಬ್ಬ ಜನನಾಯಕನಾಗಿ, ಒಂದು ನ್ಯಾಯಯುತ ಸರ್ಕಾರದ ಭಾಗವಾಗಿ ನೀವು ಹೇಗೆ ನ್ಯಾಯಪರತೆಯನ್ನ ತೋರಿಸಬೇಕು, ಅದನ್ನ ಮಾಡ್ತಾ ಇಲ್ಲ. ಚಾರ್ಜ್ ಶೀಟ್ ಅಲ್ಲಿ ಹೆಸರಿಲ್ಲ ಅಂದ್ರೆ ಅದಕ್ಕೆ ವಾಟ್ ಇಸ್ ದಟ್ಸ್ ಡಿಫರೆಂಟ್ ಥಿಂಗ್. ಈವನ್ ಇಫ್ ಇಟ್ ಇಸ್ ನಾಟ್ ದೇರ್, ನೈತಿಕತೆ ಅನ್ನೋದು ಮಿನಿಸ್ಟರ್ ಅಕೌಂಟಬಲ್. ಇಲ್ದೇ ಮತ್ತೆ ಯಾಕೆ ಮಂತ್ರಿ ಮಾಡ್ತೀರಿ? ರಾಜು ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕ್ವಿಕ್ ಕಾಲ್ ತಗೊಂಡ್ಬಿಡೋಣ. ಸರ್, ರಾಜು ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಅದು ಈಗ ನಾಗೇಂದ್ರ ಅವ್ರನ್ನ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜೀನಾಮೆ ಕೊಡೋದಿಲ್ಲ ಸರ್ ಇವರು. ಈಗ ನೋಡಿ, ದಲಿತ ಅಂತಿದ್ದಾರೆ. ಈಗ ನಮ್ಮ ನಯನ ಮೋಟಮ್ ಇದ್ದಾರೆ, ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೋದಲ್ವಾ? ಇವ್ರನ್ನ ಕಳಂಕಿತರು, ಇವ್ರಿಗೆ ಬೇಕಾಗಿರೋ ದರೋಡೆಕೋರು, ಲೂಟಿಕೋರು. ಯಾಕಂದ್ರೆ ಹೈಕಮಾಂಡಿಗೆ ದುಡ್ಡು ಹೋಗ್ಬೇಕಲ್ಲ, ಇಲ್ಲಿ ಲೂಟಿ ಮಾಡಬೇಕು, ಅವ್ರಿಗೆ ಕಳಿಸಬೇಕು. ಅದಕ್ಕೆ ಕೆಲವು ಅಲ್ಲಿ ಡಿಬೇಟ್ ಅಲ್ಲಿ ಬಂದು ಯಾವ್ದಾವ್ದನ್ನ ಹಾಳು ಮಾಡಕ್ಕೆ, ಇನ್ನೊಂದು ಮಾತು ಕೇಳದಂಗೆ ಇದು ಮಾಡಕ್ಕೆ ಕೆಲವರನ್ನ ಅವರು ದುಡ್ಡು ಕೊಟ್ಟು ಅಂದ್ರೆ ದಲಿತರಿಗೆ ಪ್ರಾತಿನಿಧ್ಯ ಕೊಡ್ಲಿಕ್ಕೆ ಇನ್ನೂ ಆಯ್ಕೆ ಇತ್ತು ಕಾಂಗ್ರೆಸ್ ಬಳಿಯಲ್ಲಿ. ನಾಗೇಂದ್ರ ಅವ್ರಿಗೆ ಏನು ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಿದ್ರಿ. ಧನ್ಯವಾದ. ಮೋಹನ್ ವಿಶ್ವ ಅವರೇ, ಬಿಜೆಪಿ ಕೂಡ ಈ ಜಾತಿ ಕಾರ್ಡ್ ಅನ್ನ ಬಹಳ ಸೂಕ್ಷ್ಮವಾಗಿ ಪ್ಲೇ ಮಾಡ್ತಿದ್ಯಾ. ಪಾದಯಾತ್ರೆ ಮಾಡಬೇಕು ಅಂತ ಅನ್ಕೊಂಡಿದ್ರಿ ದೇವದುರ್ಗದಿಂದ ಬಳ್ಳಾರಿ ತನಕ. ಯಾಕೆ? ಸಮುದಾಯಕ್ಕೆ ಬೇಸರವಾಗತ್ತೆ ಅನ್ನೋ ಕಾರಣಕ್ಕೆ ನಾವು ಪಾದಯಾತ್ರೆಯನ್ನ ಕೈ ಬಿಡ್ತಾ ಇದೀವಿ. ಹೌದು, ಲೆಕ್ಕ ಹಾಕಿದ್ದೀರಿ, ದೇವದುರ್ಗದಿಂದ ಬಳ್ಳಾರಿ ತನಕ ಲೆಕ್ಕ ಹಾಕಿದ್ರೆ 10ರಿಂದ 12 ST ರಿಸರ್ವ್ ಕ್ಷೇತ್ರಗಳಿದೆ. ನಿಮ್ಗೆ ಆ ಓಟ್ಗಳು ಬೇಕು. ನೀವು ಕೂಡ ಜಾತಿನೇ ಲೆಕ್ಕಾಚಾರ ಮಾಡ್ತಿದ್ದೀರಲ್ವಾ? ಇಲ್ಲಿ ನಿಮಗೆ ಭ್ರಷ್ಟಾಚಾರವನ್ನ ಖಂಡಿಸಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಜಾತಿ ಕಾರ್ಡ್ ಕಾಣಿಸ್ತಿರೋದು ಬಿಜೆಪಿಗೂ ಕೂಡ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾವು ಆ ನಿಮಿಷ ಇರೋಣ. ಅದೇ ಎಸ್ಟಿ ಕಾನ್ಸ್ಟಿಟ್ಯೂನ್ಸಿನ ಅಲ್ಲ, ನಾವು ಈ ಕಾಂಗ್ರೆಸ್ ರೀತಿ, ಈ ದಪ್ಪ ಚರ್ಮದ ಸರ್ಕಾರದ ರೀತಿ ಜಾತಿ ಕಾರ್ಡ್ ಪ್ಲೇ ಮಾಡಿದ್ರೆ ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದು ಪ್ರತಿನಿತ್ಯ ಪ್ರತಿಭಟನೆ ಮಾಡ್ತಾ ಇದ್ವಿ ವಿಧಾನಸಭೆಯಲ್ಲಿ? ನೀವು ಆತರ ನೋಡಿದ್ರೆ ಇದು ಅಫೆಕ್ಟ್ ಆಗಲ್ವಾ? ಅದು ಕೆಲವೊಂದು ಸ್ವಲ್ಪ ಕೇಳೋಣ ರಘು, ಕೇಳೋಣ ಇಲ್ಲಿ, ಆಯ್ತಲ್ಲ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಹೋರಾಟ ಮಾಡೇ ಮಾಡ್ತೀವಿ, ಅದು ಕೆಳಗೆ ಇಳಿಯೋರ್ಗು ಬಿಡಲ್ಲ, ಸೀನಾ ಇಲ್ಲ, ಆಯ್ತಲ್ಲ? ತಿರ್ಗಾ ಪ್ರತಿ ಜಿಲ್ಲೆನಲ್ಲಿ ಮಾಡ್ತಾ ಇದೀವಿ, ನೆಕ್ಸ್ಟ್ ತಾಲೂಕು ಕೇಂದ್ರಗಳಲ್ಲೂ ಮಾಡ್ತೀವಿ. ಆತರ ಅಫೆಕ್ಟ್ ಆಗಿರೋ ಅಲ್ಲೂ ಆಗ್ಬೇಕಲ್ವಾ? ನಾನು ಹೇಳೋದು ಏನು ಅಂತ ಹೇಳಿದ್ರೆ, ನೋಡಿ, ಈ ಕಾಂಗ್ರೆಸ್ಸಿನ ಚಾಳಿ ಕಳೆದ 3 ವರ್ಷದಿಂದ ಅಬ್ಸರ್ವ್ ಮಾಡಿ. ಮೂಡ ಸೈಟ್ ಹಗರಣ, ಸಿದ್ದರಾಮಯ್ಯನವರ ಹೆಸರಿದ್ರು ಕೂಡ ಅದಕ್ಕೆ ಅಧಿಕಾರಿಗಳೇ ಹೊಣೆ. ನೆಕ್ಸ್ಟ್ ವಾಲ್ಮೀಕಿ ಅಭಿವೃದ್ಧಿ ಮಾಡಿದವರು, ಡೇ ಲೈಟ್ ರಾಬರಿ ಮಾಡಿದವರು ಸಚಿವರಾದ್ರೂ ಕೂಡ ಅದಕ್ಕೂ ಅಧಿಕಾರಿಗಳೇ ಹೊಣೆ. ತಿರ್ಗಾ ನೆಕ್ಸ್ಟ್ ಅಬಕಾರಿ ಹಗರಣ 5,000 ಕೋಟಿ, ಅದಕ್ಕೂ ಅಧಿಕಾರಿಗಳೇ ಹೊಣೆ, ಸಚಿವರಲ್ಲ. ನೆಕ್ಸ್ಟ್ KPSC ಅಕ್ರಮ ನೇಮಕಾತಿ ಹಗರಣ, ಅದಕ್ಕೂ ಸಚಿವರಿಗೂ ಸಂಬಂಧನೇ ಇಲ್ಲ, ಅದಕ್ಕೂ ಅಧಿಕಾರಿಗಳೇ ಹೊಣೆ. ಇವ್ರು ಏನೇ ಸ್ಕ್ಯಾಮು, ಏನೇ ಅಕ್ರಮ ಮಾಡಿದ್ರು ನೇರವಾಗಿ ಅಧಿಕಾರಿಗಳೇ ಹೊಣೆ. ನೆಕ್ಸ್ಟ್ ಕೇಂದ್ರ ಅಂತ ಬಂದಾಗ, ನೀಟ್ ಪೇಪರ್ ಲೀಕ್ ಆದಾಗ
ಎಲ್ಲೂ ಕೂಡ ಧರ್ಮೇಂದ್ರ ಪ್ರಧಾನ್ ಅವರೇ ಹೇಳಿದ್ರು ನೀಟ್ ಪೇಪರ್ ಲೇಕ್ ಮಾಡಕ್ಕೆ ಅಂತ ಬಂದಿಲ್ಲ. ಯಾವ ಚಾರ್ಜ್ ಶೀಟ್ ನಲ್ಲೂ ಬಂದಿಲ್ಲ. ಯಾವ ಆರೋಪನೂ ಬಂದಿಲ್ಲ. ಸಚಿವರೇ ಒಡೆ ಅಧಿಕಾರಿಗಳು ಯಾರು ಬರಲೇ ಇಲ್ಲಪ್ಪ. ಯಾರು ಬರಲೇ ಇಲ್ಲಪ್ಪ. ಅಧಿಕಾರಿಗಳು ಎಕ್ಸ್ಪರ್ಟ್ಸ್ ಗಳು ಯಾರು ಬರ್ಲಿಲ್ಲ. ಅಲ್ಲಿ ಮಾತ್ರ ನೇರವಾಗಿ ಅವ್ರ ಹೆಸರು ಇಲ್ಲ ಏನೂ ಇಲ್ಲ ಅಂದ್ರೆ ಅವ್ರು ಮಾತ್ರ ಹೊಣೆ. ಈ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ? ಇದು ಡಬಲ್ ಸ್ಟ್ಯಾಂಡರ್ಡ್. ಅದು ಮಾರಾಲಿಟಿ. ಅದು ಮಾರಾಲಿಟಿ. ರೆಸ್ಪಾನ್ಸಿಬಿಲಿಟಿ. ರಘುದೊಡ್ಡೇರಿ ಅವರೇ, ಯಾಕೆ ಕೊಟ್ರಿ ಅಲ್ಲ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಾಗಿದೆ ಸರ್. ಅದೇ ನೈತಿಕತೆ ಪ್ರದರ್ಶನವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸ್ಮಿತಾ, ಯಾವಾಗ ಆರೋಪ ಬಂತು, ಆರೋಪ ಬಂದ ನಂತರ ಮಾನ್ಯ ಸಿದ್ದರಾಮಯ್ಯ ಅವರು ರೆಸಿಗ್ನೇಷನ್ ತೆಗೆದುಕೊಂಡ್ರು. ಯಾವಾಗ ಅವ್ರಿಗೆ ಏನು ಕೋರ್ಟ್ ನಲ್ಲಿ ಸಿಕ್ತು, ಒಂದು ನಿಮಿಷ, ಆರೋಪಿತ ಪ್ರೂವ್ ಆಗಿಲ್ಲ. ಪ್ರೂವ್ ಮಾಡಿ ಇಡೀ ದೇಶದ 25 ಲಕ್ಷ ಯುವಕರ ಭವಿಷ್ಯವನ್ನು ಹಾಳು ಮಾಡ್ತಾರೆ. ಎರಡನೇ ಪಾಯಿಂಟ್ ಸ್ಮಿತಾ, ಏನ್ ಗೊತ್ತಾ, ಒಂದು ಪೊಲಿಟಿಕ್ಸ್ ಇಂದ ಆಚೆನೂ ಮಾತಾಡೋದಾದ್ರೆ ಹೊಟ್ಟೆ ಉರಿಯೋದು ಏನ್ ಗೊತ್ತಾ ಸ್ಮಿತಾ, ಈ ವಾಲ್ಮೀಕಿ ಅಭಿವೃದ್ಧಿ, ಲೆಟ್ ಅಸ್ ಟಾಕ್ ಪ್ರಾಕ್ಟಿಕಲಿ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ನಿಮಗೆ ಆ ಹಣವನ್ನ ನೀವು ನೋಡಿದ್ರೆ, ನಾನು ಕೆಲವು ಕಡೆ ಎಂಕ್ವೈರಿನೂ ಮಾಡಿದ್ದೀನಿ ಆಯ್ತಾ, ಎಷ್ಟೊಂದು ಹಾಸ್ಟೆಲ್ ಫೆಸಿಲಿಟಿಗಳಲ್ಲಿ ಸರ್, ಸಣ್ಣ ಪುಟ್ಟ ಮಕ್ಕಳಿಗೆ ಪಾಪ ಆ ಸಮುದಾಯಕ್ಕೆ ಸೇರಿದವ್ರಿಗೆ ಸರಿಯಾಗಿ ಮಲ್ಕೊಳ್ಳೋದಕ್ಕೊಂದು ಬೆಡ್ ಇಲ್ಲ ಸರ್, ಆ ಬಂಕರ್ಸ್ ಇಲ್ಲ ಸರ್, ಊಟ ಇಲ್ಲ ಸರ್, ಪ್ಲೇಟ್ಗಳಿಲ್ಲ ಸರ್, ಎಲ್ಲ ಹಳೆ ಪ್ಲೇಟ್ಗಳು, ತಿರ್ಗಾ ಬಾತ್ರೂಮ್ಗಳಿಲ್ಲ, ಬಿಲ್ಡಿಂಗ್ಗಳು ಅರ್ಧಂಬರ್ಧ ಕೊಲಾಪ್ಸ್ ಆಗಿದ್ದಾವೆ. ಪಾಪ ಆ ಸಮುದಾಯದ ಮಕ್ಕಳಿಗೆ ಏನೂ ಸಿಗ್ತಾ ಇಲ್ಲ ಸರ್. ಇವರು ಆ ದುಡ್ಡು ಲೂಟಿ ಮಾಡಿಕೊಂಡು ಲಂಬರ್ಗಿನಿ ಕಾರಲ್ಲಿ ಓಡಾಡ್ತಾರೆ, ಚಿನ್ನ ಹಾಕೊಂಡು ಓಡಾಡ್ತಾರೆ, ಲೂಟಿ ಮಾಡಿ ಮಜಾ ಮಾಡ್ತಾರೆ. 5 ಸ್ಟಾರ್ ಹೋಟ್ಲ್ಗಳಲ್ಲಿ ಇವತ್ತು ಈ ನಾಗೇಂದ್ರ ಆಂಟಿ ಮಜಾ ಮಾಡ್ತಾರಲ್ಲ, ಇವ್ರು ಯಾವ ರೀತಿ ದಲಿತರ ಕಾರ್ಡ್ ಪ್ಲೇ ಮಾಡ್ತಾರ್ರಿ. ತಿರ್ಗಾ ಎಷ್ಟು ಜನಕ್ಕೆ ಯಾರೋ ಒಬ್ಬ ಇದೇ ವಾಲ್ಮೀಕಿ ಸಮುದಾಯದವನ್ಗೆ ಯಾವ್ದೋ ಒಂದು TVS XL ಒಂದು ಸಣ್ಣ ಗಾಡಿ ಬೇಕಾಗಿರುತ್ತೆ, ತಿರ್ಗಾ ಒಂದು ಝೊಮ್ಯಾಟೋಲ್ ಕೆಲಸ ಮಾಡೋದಕ್ಕೆ ಯಾವ್ದೋ ಒಂದು ಸೆಕೆಂಡ್ ಹ್ಯಾಂಡ್ ಬೈಕ್ ಬೇಕಾಗಿರುತ್ತೆ, ಅವ್ನು ಅಪ್ಲೈ ಮಾಡಿರ್ತಾನೆ. ಅವ್ನ ಅಪ್ಲಿಕೇಶನ್ 6 ತಿಂಗಳು 8 ತಿಂಗಳು 10 ತಿಂಗಳು 2 ವರ್ಷ 3 ವರ್ಷ ಆದ್ರೂ ಕ್ಲಿಯರ್ ಮಾಡಿಲ್ಲ. ಬಟ್ ಆ ದುಡ್ಡನ್ನ ಇವ್ರು ನುಂಗಿ ನೀರು ಕುಡಿದ್ಬಿಟ್ಟು ಮಜಾ ಮಾಡಿ ಚುನಾವಣೆಗೆ ಬಳಸ್ಕೊಂಡು ಇವತ್ತು ಬಂದ್ಬಿಟ್ಟು ನಾನು ದಲಿತ ಅಂತ ಟಾರ್ಗೆಟ್ ಮಾಡ್ತೀರಾ. ಆ ಸಮುದಾಯ ಅವ್ರನ್ನ ಕ್ಷಮಿಸುತ್ತೆ ಅನ್ಕೊಂಡಿದ್ದೀರಾ? ವಿಕ್ಟಿಮ್ ಕಾರ್ಡ್ ಪ್ಲೇ ಮಾಡಕ್ಕೆ ಕ್ಷಮಿಸುತ್ತೆ ಅನ್ಕೊಂಡಿದ್ದೀರಾ? ಅಲ್ಟಿಮೇಟ್ಲಿ ಅದು ಸಮುದಾಯ ನೋಡ್ತಾ ಇದೆ. ವಿಕ್ಟಿಮ್ ಕಾರ್ಡ್ ನಡೆಯೋದಿಲ್ಲ ಹೇಳದ್ನಲ್ಲ ನಾನು. ಈ ರೀತಿ ಇಟ್ಸ್ ಅ ಡೇ ಲೈಟ್ ರಾಬರಿ ಸ್ಮಿತಾ, ಡೇ ಲೈಟ್ ರಾಬರಿ. ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಡೇ ಲೈಟ್ ರಾಬರಿ, ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡೋದು, ಟ್ರಾನ್ಸ್ಫರ್ ಮಾಡೋದು, ಹಣ ಬಂದಿರೋರಿಗೆ ಗೊತ್ತಿಲ್ಲ ತಮ್ಮ ಅಕೌಂಟ್ ದುಡ್ಡು ಬಂದಿದೆ ಅಂತ, ಫೋನ್ ಪೇ ಗೂಗಲ್ ಪೇ ನಲ್ಲಿ ಹೋಗೋದು, ಟ್ರಾನ್ಸ್ಫರ್ ಮಾಡೋದು, ಸ್ಕ್ಯಾನ್ ಮಾಡೋದು, ಎತ್ಕೊಂಡ್ಬರೋದು. ಡೇ ಲೈಟ್ ರಾಬರಿ ಮಾಡ್ಬಿಟ್ಟು ದಲಿತರ ಪ್ಲಾನ್ ಇದ್ ಮಾಡಿದ್ರೆ ಇವ್ರು ಮಾತ್ರ ಹೆಲಿಕಾಪ್ಟರ್ ಓಡಾಡಬೇಕು ದಲಿತ ಅನ್ಕೊಂಡು. ಯಾರೋ ನಾಗೇಂದ್ರ ಪಾಪ ಸಮುದಾಯ ಸೇರಿದ ಮಕ್ಕಳಿಗೆ ಒಂದು 2 ವೀಲರ್ ತಗೊಳ್ಳೋದಕ್ಕೂ ಇವತ್ತು ಆಗ್ತಾ ಇಲ್ಲ. ವೆಂಕನಗೌಡ ಸರ್, ಕುಮಾರಸ್ವಾಮಿ ಅವರು ಕೂಡ ಇದು ಹಿಂದುಳಿದ ಸಮುದಾಯಗಳಿಗೆ ಸಂಬಂಧಪಟ್ಟ ವಿಚಾರ ಅನ್ನೋ ಕಾರಣಕ್ಕೆ ಸ್ವಲ್ಪ ಬ್ಯಾಕ್ ಫುಟ್ ನಲ್ಲಿದ್ದಾರೆ ಅನ್ನೋ ಆರೋಪ ಇದೆ. ಈ ಅಸಮಾಧಾನ ಬಿಜೆಪಿಗರ ಜೊತೆಗೆ ಕೈ ಜೋಡಿಸೋದ್ರ ಬಗ್ಗೆ ಇರುವ ಹಿಚ್ಕಿಚ್ ಇದೆಲ್ಲದಕ್ಕಿಂತ ಇದರ ಜೊತೆಗೆ ಪ್ರಾಬಬ್ಲಿ ದಲಿತ ಸಮುದಾಯಕ್ಕೆ ಸಂಬಂಧಪಟ್ಟ ಸಚಿವ ದಲಿತ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಅನ್ನೋ ಒಂದು ಅಳಕು JDS ನಲ್ಲೂ ಇದೆ ಅನ್ನೋ ಚರ್ಚೆ ಆಗ್ತಾ ಇದೆ. ನಿಜಾನ ಅಂತ ಇದರಲ್ಲಿ ಇದು ಏನು ಸುಮ್ಮನೆ ಕುಕ್ಕಡ ನಮ್ಮಲ್ಲಿ ಲೀಡ್ ತಗೊಳೋರು ಫಸ್ಟ್ ಆ್ಯಕ್ಚುಲಿ ಯಾವುದೋ ಹೋರಾಟ ಇರಲಿ JDS ಅವರ ಎಲ್ಲ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದು ಒಂದು ನೈಪುಣ್ಯತೆ ಇರೋದೇ ಕುಮಾರಣ್ಣಗೆ. ಇವತ್ತು ಕುಮಾರಣ್ಣ ಅವರು ಏನು ಇನ್ಫಾರ್ಮೇಷನ್ ತೆಗಿತಾರ, ಏನು ಹೋರಾಟ ಮಾಡ್ತಾರ, ಹೋರಾಟಕ್ಕೆ ರೂಪರೇಷೆ ಹಾಕ್ತಾರ, ಇನ್ನೂ ಮಟ್ಟ ಕರ್ನಾಟಕದಾಗ ಅದನ್ನು ಯಾರೂ ಮಾಡೋಕೆ, ಅದನ್ನು ಸರಿಸಾಟಿ ಮಾಡೋಕ್ಕೆ ಯಾರಿಗೂ ಸಾಧ್ಯ ಆಗಿಲ್ಲ. ಈಗೇನೆ ಅವ್ರು ದಲಿತರ ಅನ್ನೋ ಕಾರಣಕ್ಕೆ ಕಾರಣಕ್ಕೆ ಅಂಥೇಳಿ ಇವೇನು ಅವ್ರು ಹಿಂದೆ ಉಳ್ದಾರ, ನೀವು ಹೋರಾಟದಾಗಿಲ್ಲ ಅಂತ ನೀವೇನು ಆಪಾದನೆ ಮಾಡಕತ್ತೀರಿ? ಅಂಥದ್ದು ಏನೂ ಇಲ್ಲ. ಅವ್ರು ಎಷ್ಟು ಲೀಡ್ ತೊಗೊಂಡಾರ BJP ಅವ್ರು, ನಾವು ಅಷ್ಟು ಲೀಡ್ ತೊಗೊಂಡಿವಿ. ಇದ್ರೊಳಗೆ ಯಾವುದೋ ಭ್ರಷ್ಟಾಚಾರದ ಹೋರಾಟ ಇದ್ರೆ ಇವತ್ತು ನಾವು ಲೀಡ್ ತೊಗೊಂಡ ಮಾಡತ್ತೀವಿ. ನೈಸ ಇರ್ಬೋದು, ಅದು ನೈಸ್ ಯಾರೂ ಕೈಗೆ ಎತ್ಕೊಳ್ಳಿಲ್ಲ. ನೀವು ಇನ್ನು ನೋಡ್ರಿ, ನೀವು ಒಂದ್ ನಿಮಿಷ ಮಾತು ಕೇಳ್ರಿ, ಅದ ಕನಸಿನ ಕೂಸು ಬಿಡದಿ ಅಂತ ಹೇಳ್ತಾರೆ. ಕುಮಾರಣ್ಣ ಬರೇ ಬಿಡದಿ ಮಾಡ್ಯಾರ. ಹೋಗ್ರಿ, ಗ್ರಾಮ ವಾಸ್ತವ ಮಾಡ್ರಿ, ಸಾಲ ಮನ್ನಾ ಮಾಡ್ರಿ, ರೈತರಿಗೆ ವಿರೋಧ ಆಗುತ್ತೆ ಅಂತ ರೈತರಿಗೆ ವಿರೋಧ ಆಗುತ್ತೆ ಅನ್ನೋ ಸವಾಲ್ ಬಿಟ್ರೆ ನಿಮ್ದೇನು ಬಿಟ್ಟಿದ್ದಲ್ಲ
ಎಸ್ಟೇಟ್ ಮೇಲೆ ನೀವೇ ನಾಟಕ ಕೈ ಆಡೋದನ್ನ ಹಾಕ್ಕೋಬೇಕು. ನಿಲ್ಸಿ. ನೀವು JDS ರಿಯಲ್ ಅವರು ಎಸ್ಟೇಟ್ ಮಾಡ್ಕೊಂಡು ಏನು ಬಂದಿರಿ. ಜಮೀನಿದೆ ನಿಮ್ಮ ಈಗಿನ CM ಕುಮಾರಣ್ಣ ಪೂರ ಮತ್ತು ರಿಯಲ್ ನಿಖಿಲ್ ಎಸ್ಟೇಟ್ ಕುಮಾರಸ್ವಾಮಿ ಅನಿತಕ್ಕನ ನೀವು ಜಮೀನಿದೆ. ರಿಯಲ್ ಎಸ್ಟೇಟ್ ಅದನ್ನ ಬಿಸ್ನೆಸ್ ಸೇಫ್ ಮಾಡ್ಕೊಂಡು ಮಾಡೋದಕ್ಕೆ ಬಂದಿರಿ. ನಾಟಕ ಅದು ಆಡ್ತಿದ್ದೀರಿ. ನಿಮಗೆ ಚಲೋ ನಿಮ್ಮ ವಾಲ್ಮೀಕಿ protest, ನಿಗಮದ ನಿಮ್ಮ ಅಧ್ಯಕ್ಷ ಜಮೀನಿದೆ, ಮಿಸ್ಟರ್ ನಿಮ್ಮ ನಾಗೇಂದ್ರ ಜಮೀನಿದೆ. ರಾಜೀನಾಮೆ ನಿಮ್ಮ ಆಗ್ತದೆ. ಜಮೀನಿದೆ. ಸಾಲ ಮನ್ನಾ ಮಾಡಿ ಅಂತ ಹೇಳಿ ಕುಮಾರಸ್ವಾಮಿ ಕೃಷ್ಣೇಗೌಡರಿಗೆ ಮಾತ್ರ ವಾಯ್ಸ್ ಆನ್ ಇದೆ. ಕೃಷ್ಣೇಗೌಡ್ರೆ ನಮಸ್ಕಾರ, ಮಾತಾಡಿ. ಇವಾಗ ರಾಜೀನಾಮೆ ಕೊಡೋದು ಕರೆಕ್ಟ್ ಇದೆ ಮೇಡಮ್. ಇದು ಜನಕ್ಕೂ ಒಳ್ಳೇದು ಅಭಿಪ್ರಾಯ ಇದೆ. ಇದು ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ, ಮುಂದುವರಿಸಿ. ಇದು ರಾಜೀನಾಮೆ ಕೊಡ್ಲೇಬೇಕು ಮೇಡಮ್. ಇದು ಏಕೆಂದ್ರೆ ಭ್ರಷ್ಟಾಚಾರದಲ್ಲಿ ಇರುವಾಗ ಅಧಿಕಾರ ಹೆಂಗ್ ಬರುತ್ತೆ ಅವ್ರಿಗೆ ಹೇಳಿ? ಅದಿನ್ನು ಅಲ್ಲ, ಆರೋಪನೂ ಸಾಬೀತಾಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಪಕ್ಷದವ್ರು ಹೇಳ್ತಿದ್ದಾರೆ. ಸಾಬೀತಾಗಿಲ್ಲ ಅಂತ ಅಂದ್ರೆ ಹಗರಣ ಮಾಡಿರೋದು ಇವ್ರ ಹೆಸರು ಬಂದಿದೆಯಲ್ಲ ಅದ್ರಲ್ಲಿ. ಅದು ಯಾರಾದ್ರೂ ಜನಸಾಮಾನ್ಯರು ಇವಾಗ ಮಾಧ್ಯಮದಲ್ಲಿ ಹೆಸರಲ್ಲೂ ಬಂದಿಲ್ಲ, ಯಾವ ಚಾರ್ಜ್ ಶೀಟ್ ಅಲ್ಲೂ ಇವರ ಹೆಸರಿಲ್ಲ. ತಪ್ಪು ಮಾಹಿತಿನ ದಯವಿಟ್ಟು ರಾಜ್ಯದ ಜನತೆಗೆ ಹೇಳ್ಬೇಡಿ. ಚಾರ್ಜ್ ಶೀಟ್ ಇಲ್ಲ ನಿಮ್ ಕೈಲಿ, ನಿಮ್ಮ ಬಿಜೆಪಿ ಅವ್ರ ಕೈಲಿ ಇದೆ. ಸಿಬಿಐ, ಇಡಿ, ಐಟಿ ಯಾಕೆ ಒಂದ್ರಲ್ಲೂ ಹಾಕಿಲ್ಲ? ಕೇಳಿ ಅವ್ರನ್ನೇ. ನೀವು ಚಾರ್ಜ್ ಶೀಟ್ ಪಬ್ಲಿಕ್ ಒಪಿನಿಯನ್ ಅವರು ಕೃಷ್ಣೇಗೌಡ್ರೆ ಧನ್ಯವಾದ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ. ಇಟ್ನಾಳ್ ಸರ್, ಬಟ್ ಇವಾಗ ಒಳಗಂತೂ ಬಂದಿದ್ದಾರೆ ನಾಗೇಂದ್ರ ಅವರು, ಒಳಗ್ ಬಂದಿದ್ದಾರೆ. ಹೇಗೆ ಬಂದ್ರು ಅದು ಸಪರೇಟ್ ಚರ್ಚೆ. ಈಗ ಒಳಗ್ ಬಂದಿರೋರ್ನ ಮತ್ತೆ ಹೊರಗೆ ಕಳಿಸೋದು ಅಥವಾ ಅವರ ಸಚಿವ ಸ್ಥಾನವನ್ನ ವಾಪಸ್ ಪಡೆಯೋದು ರಾಜ್ಯ ಕಾಂಗ್ರೆಸ್ ಪಾಳ್ಯಕ್ಕೆ ಅಥವಾ ಹೈಕಮಾಂಡ್ಗೆ ಸುಲಭ ಟಾಸ್ಕ್ ಏನಲ್ಲ ಸರ್. ಪ್ರಶ್ನೆಗಳು ದುಪ್ಪಟ್ಟಾಗುತ್ತೆ ಮತ್ತೆ. ಅಲ್ಲ, ಇದು ಒಂದು ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಕಾಂಗ್ರೆಸ್ ಪಕ್ಷಕ್ಕಾಗ್ಲಿ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗಾಗ್ಲಿ. ಮೊದಲನೇ ಸದನದಲ್ಲೇನೆ ಒಬ್ಬ ಆರೋಪಿತ ಕಳಂಕಿತ ಮಂತ್ರಿಯನ್ನ ಸಮರ್ಥಿಸಿಕೊಳ್ಳುವಂತ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಯಾಕೆ ಬಂತು? ಆಮೇಲೆ ಯಾಕೆ ಅವ್ರು ಒಳಗೆ ಬಂದ್ರು ಅದು ಬೇರೆ ವಿಚಾರ. ಈಗ ಅವ್ರನ್ನ ಇಟ್ಕೊಂಡ್ರು ಕೂಡ ನೋಡಪ್ಪ, ಇಷ್ಟೆಲ್ಲ ಹಿಂದೆ ಆರೋಪಗಳ ಇದ್ರೂ ಕೂಡ, ತನಿಖೆ ಮುಗಿದೇ ಇದ್ರೂ ಕೂಡ ಅವ್ರನ್ನ ಮಂತ್ರಿ ಮಾಡಿದ್ರು ಅಂತ ಚುನಾವಣೆವರೆಗೂ ಬಿಜೆಪಿ ಮತ್ತು JDS ಮಾತಾಡ್ತಾರೆ. ಈಗ ರಾಜೀನಾಮೆ ಕೊಡಿಸ್ಬಿಟ್ರೆ ಅದೊಂದು ಮುಖಭಂಗ. ಎರಡು ಹಿನ್ನಡೆಗಳು. ಈಗ ಹೀಗೆ ಇಂಥ ಪರಿಸ್ಥಿತಿ, ಇಂಥ ಇಕ್ಕಟ್ಟಿಗೆ ಮಾಡಿದ್ರೂ ಕಷ್ಟ, ಮಾಡದೇ ಇದ್ರೂ ಕಷ್ಟ ಅನ್ನೋ ಇಕ್ಕಟ್ಟಿಗೆ ಯಾಕೆ ಸಿಲುಕಿದ್ರು ಡಿ ಕೆ ಶಿವಕುಮಾರ್? ಇಷ್ಟು ಕಾಮನ್ ಸೆನ್ಸ್ ಇಲ್ಲದ ತೀರ್ಮಾನವನ್ನ ನಾನು ಪದೇ ಪ್ರಶ್ನೆ. ನೀವು ಹೇಳ್ಬೋದು, ನಾನು ಹೇಳಕ್ಕಾಗಲ್ಲ. ಆದ್ರೆ ಅದು ಯಾಕೆ? ಸಂಬಡಿ ಹ್ಯಾಸ್ ಟು ಓನ್ ದಿಸ್ ಅಪ್ ಇನ್ ದ ಪಾರ್ಟಿ. ಯಾಕಂದ್ರೆ ಸಿದ್ದರಾಮಯ್ಯ ಮೊನ್ನೆ ಮಮ್ಮಲ ಮರಿಗೆ ಒಂದು ಹೇಳಿಕೆ ಕೊಟ್ಟರಲ್ಲ, ಪತ್ರಿಕಾ ಹೇಳಿಕೆ. ರಾಜಕಾರಣದಲ್ಲಿ ಭ್ರಷ್ಟಾಚಾರ ತುಂಬಾ ಹೆಚ್ಚಾಗ್ಬಿಟ್ಟಿದೆ, ಈಗ ದುಡ್ಡೆಲ್ಲ ಚುನಾವಣೆ ಮಾಡೋಕ್ಕಾಗಲ್ಲ, ನಂದು ಇನ್ಮೇಲೆ ನಾನು ಚುನಾವಣೆ ಸ್ಪರ್ಧೆ ಮಾಡೋದಿಲ್ಲ ಅಂತೆಲ್ಲ ಮಾತಾಡಿದ್ರೆ ಈಗ ಮಾತಾಡ್ಬೇಕಲ್ಲ ಅವರು. ಈಗ ಮಾತಾಡ್ಬೇಕಲ್ಲ, ಚುನಾವಣೆಯಲ್ಲಿ ದುಡ್ಡು ಇದೇ ಬಳಕೆ ಆಗಿದೆಯಲ್ಲ, ಈಗ ಮಾತಾಡ್ಬೇಕಲ್ವಾ? ಆ ಮಾತಿನ ಹಿಂದಿನ ಅರ್ಥ ಏನು ಅಂತ ನನಗೂ ಗೊತ್ತಾಗುತ್ತೆ, ನಿಮ್ಗೂ ಗೊತ್ತಾಗುತ್ತೆ. ಆದ್ರೆ ಈ ವಿಚಾರದಲ್ಲಿ ಯಾಕೆ ಮಾತಾಡ್ತಾ ಇಲ್ಲ ಸಿದ್ದರಾಮಯ್ಯ? ಬಂದು ಮಾತಾಡ್ಬೇಕೀಗ. ಭ್ರಷ್ಟಾಚಾರ ಏನಾಗಂದ್ರೆ ರಾಜೀನಾಮೆ ಕೊಡಪ್ಪ ಅಂತ ಹೇಳ್ಬೇಕು. ಹಿಂಗೆ ಮಾತಾಡ್ತಾನೆ ಅವರು. ಜನಾರ್ದನ್ ರೆಡ್ಡಿ ಅವ್ರ ವಿರುದ್ಧ ಮೋಹನ್ ವಿಶ್ವ ಅವರೇ, ಸಂಡೂರ್ ಬೈ ಎಲೆಕ್ಷನ್ ಇಫ್ ಐ ಆಮ್ ನಾಟ್ ರಾಂಗ್ ಸರ್, ಬಹಿರಂಗವಾಗಿ ಹೇಳ್ಬಿಟ್ರು ನಾಗೇಂದ್ರ ಅವರನ್ನ ವಾಪಸ್. ಮೋಹನ್ ಸರ್, ಇಟ್ನಾಳ್ ಸರ್ ಪ್ರಶ್ನೆ ಇರೋದು ಇದೇ. ಇಟ್ನಾಳ್ ಸರ್ ಆದ್ಮೇಲೆ ರಘು ದೊಡ್ಡೇರಿ ಅವರು, ನೀವು ಕೂಡ ಉತ್ತರ ಕೊಡ್ಬೇಕು ಇದಕ್ಕೆ. ಇದೇ ಸಿದ್ದರಾಮಯ್ಯನವರು ಇಫ್ ಐ ಆಮ್ ಕರೆಕ್ಟ್ ಸಂಡೂರ್ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಬಹಿರಂಗವಾಗಿ ಹೇಳಿದ್ರು ನಾಗೇಂದ್ರ ಅವ್ರನ್ನ ಮತ್ತೆ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳಿ. ಅನಿಲ್ ಚಿಕ್ಕಮಾದು ಅವರು ಪ್ರಸ್ತಾಪ ಬಂದಾಗ ಓಪನ್ ಆಗಿ ಹೇಳ್ಬಿಟ್ರು, ಇಲ್ಲಪ್ಪ ನಾನು ಪ್ರಾಮಿಸ್ ಮಾಡಿದ್ದೀನಿ ಅಂತ ಹೇಳಿ. ಹೆಂಗ್ ಅಪೋಸ್ ಮಾಡ್ತಾರೆ ಸಿದ್ದರಾಮಯ್ಯನವರು? ಅಪೋಸ್ ಮಾಡೋದಿಲ್ಲ, ಅದೇ ಹೇಳ್ತೀನಲ್ಲ. ಆದ್ರೆ ನಡೆಗೂ ಮತ್ತು ನುಡಿಗೂ ಏನಾದ್ರೂ ಒಂದು ಸಂಬಂಧ ಬೇಕಲ್ಲ. ನೀವು ಯಾವುದನ್ನ ಮಾತಾಡ್ತಿದ್ದೀರಿ, ಅಹಿಂದ ನಾಯಕ, ಅಹಿಂದ ಚಾಂಪಿಯನ್ ಅಂತ ಏನ್ ಮಾತಾಡ್ತಿದ್ದಾರೆ, ನಾನು ಮುಗಿಸೋರ್ಗ ಸುಮ್ಮನೆ ನೀವೇನ್ ಮಾತಾಡ್ತಿದ್ದೀರಿ? ರಾಜಕೀಯದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ದುಡ್ಡು ಖರ್ಚಾಗುತ್ತೆ, ಇನ್ನು ಮುಂದೆ ಚುನಾವಣೆ ಹೇಳಿದ್ರಲ್ಲ. ಈಗ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಹಣ ಖರ್ಚಾಗಿದೆ ನಿಮ್ಮ ಸರ್ಕಾರದಿಂದ, ಯಾಕೆ ಮಾತಾಡ್ತಿಲ್ಲ? ಈ ನಡೆ ಮತ್ತು ನುಡಿಗೆ ವ್ಯತ್ಯಾಸ ಜನಕ್ಕೆ ಅರ್ಥ ಆಗುತ್ತೆ. ಯಾರು ಕೂಡ ಈಗ ಹಿಂದೆ ಏನ್ ಮಾಡಿದ್ರು, ಇದು ಟಿಪಿಕಲ್ ಟೆಕ್ಸ್ಟ್ ಬುಕ್ ಸಿದ್ದರಾಮಯ್ಯ ಟ್ಯಾಕ್ಟಿಕ್. ಇದು ಮೂಢ ಹಗರಣ ಬಂದಾಗ ಅಹಿಂದ ವರ್ಗದ ಮೇಲೆ ಆರೋಪ ಬಂತ ಒಂದು ಸಮಾವೇಶ ಮಾಡಿದ್ರಲ್ಲಿ, ಸ್ವಾಭಿಮಾನ ಸಮಾವೇಶ ಅಂತ. ಇಡೀ ಅಹಿಂದ ವರ್ಗಕ್ಕೆ ನಾವು ಬ್ಲೇಮ್ ಮಾಡಿಬಿಟ್ರೆ ವಿರೋಧ ಪಕ್ಷಗಳು, ಪತ್ರಕರ್ತರು ಅಂತ ಹೇಳಿ. ಈಗ ನೋಡಿದ್ರೆ ನಾಗೇಂದ್ರ ಆತ ಒಬ್ಬ ಪರಿಶಿಷ್ಟ ಪಂಗಡದ ಮನುಷ್ಯ ಅಂತ ಟಾರ್ಗೆಟ್ ಮಾಡಿದಂತ ಒಂದು ನರೇಟಿವ್. ಇಟ್ ಈಸ್ ರಾಂಗ್. ಈ ರಾಜಕಾರಣ ಇದೆಯಲ್ಲ, ಈ ರಾಜಕಾರಣ ಯಾರಿಗೂ ಒಳ್ಳೇದಾಗುವುದಿಲ್ಲ. ನಾಳೆ ಇದನ್ನ ಇನ್ನೊಬ್ರು ಮಾಡ್ತಾರೆ, ನಾಳೆ ಇದನ್ನ ಬಿಜೆಪಿ ಮತ್ತೊಬ್ರು ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ. ಈ ರೀತಿಯ ಒಂದು ಸಂಪ್ರದಾಯವನ್ನ ಸಿದ್ದರಾಮಯ್ಯ ಹುಟ್ಟು ಹಾಕಬಾರ್ದು. ಮಾತಾಡೋದು ಬಹಳ ಚೆನ್ನಾಗಿದೆ,
ಅದು ಕೃತಿಯಲ್ಲಿ ಅದಿಲ್ವಲ್ಲ. ಸರಿ, 92% ರಘುದೊಡ್ಡೇರಿ ಅವರೇ ಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ನಾಗೇಂದ್ರ ಅವರು, ಕಳಂಕ ಮುಕ್ತರಾಗ್ಲಿ, ಆಮೇಲೆ ಬರ್ಲಿ ಮತ್ತೆ ಸಚಿವರಾಗ್ಲಿ ಅನ್ನೋದು 92% ಜನಕ್ಕೆ ಅನಿಸ್ತಾ ಇದೆ. ಅದು ಆಲ್ರೆಡಿ ಅದು ಮಾಡಿದ್ದಾರೆ. ಯಾವಾಗ ಮಾನ್ಯ ನಾಗೇಂದ್ರ ಅವರು ರೆಸಿಗ್ನೇಷನ್ ಕೊಟ್ಟರು, ನೈತಿಕ ಹೊಣೆಯನ್ನು ಹೊತ್ತು ರೆಸಿಗ್ನೇಷನ್ ಕೊಟ್ಟರು, ಇವ್ರು ಹೇಳಿರ್ತಕ್ಕಂಥದ್ದು ಆಲ್ರೆಡಿ ಮಾಡಿದ್ದಾರೆ. ಯಾವಾಗ ಅವ್ರಿಗೆ ಕೋರ್ಟ್ ಅವರಿಗೆ ಏನು ಬೇಲನ್ನು ಕೊಡ್ತು, ಬೇಲಿನ ಆಧಾರದ ಮೇಲೆ ನಾವು ನೋ ದಟ್ ಇಸ್ ಆಲ್ಸೋ ನಾಟ್ ಆಲ್ಸೋ ಕನ್ವಿಕ್ಟ್. ತಪ್ಪಾಗಿದೆ ಅಂತ ಹೇಳಿದೆ ಹೊರತು ನಾಗೇಂದ್ರ ತಪ್ಪು ಮಾಡಿದೆ ಅಂತ ಒಪ್ಕೊಂಡಿದ್ದಾರೆ. ಒಂದ್ ನಿಮಿಷ, ಯಾರು ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷಣ ಕೊಟ್ಟಿದ್ದೇವೆ. ಆಗಿಲ್ಲ ಸರ್, ನಿಮ್ಮದೇ ಲಾಜಿಕಲ್ ಹೇಳೋಂಗಿದ್ರೆ ಅಧಿಕಾರಿಗಳೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ಯಾವ ಕೋರ್ಟ್ ಹೇಳಿದೆ? ಯಾವ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ? ಇವರೇ ಅಪರಾಧಿಗಳು ಅಂತ ಹೇಳಿ. ಈಗ ನಾಗೇಂದ್ರ ಅವರಿಗೆ ನಿಮ್ಮ ಪ್ರಕಾರ ನಾಗೇಂದ್ರ ಅವರ ಹೆಸರು ಎಲ್ಲೂ ಇಲ್ಲ, ಅಧಿಕಾರಿಗಳು ಇಲ್ಲ. ಇಟ್ಸ್ ವೆರಿ ಈಸಿ ಟು ಬ್ಲೇಮ್ ಅಧಿಕಾರಿಗಳು. ಇಟ್ಸ್ ವೆರಿ ಈಸಿ ಟು ಬ್ಲೇಮ್ ಅಫಿಷಿಯಲ್ಸ್. ಈಗ ಇವ್ರದೇ EDIT ಇದೆ, ಇವ್ರ ಕೈಲೇ ಇದೆ. ಈಗ SIT ಕ್ಲೀನ್ ಚಿಟ್ ಕೊಟ್ಟಿದೆ. ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅದು ಒಂದು ಪ್ರಶ್ನೆ ಉತ್ತರ ಹೇಳಿ ನನಗೆ. ಮಂತ್ರಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಯಾವ್ದಾದ್ರು ಚೆಕ್ ಮೇಲೆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ ಸೈನ್ ಹಾಕ್ತಾರ? ಆ ಪದ್ಧತಿ ಇದೆಯಾ? ಅಧಿಕಾರಿಗಳು ಹಾಕ್ತಾರ? ನೀವೊಂದು ಉತ್ತರ ಕೊಡಿ ಸರ್. ನೋಡಿ, ಚುನಾವಣಾ ಕೋಡ್ ಆಫ್ ಕಂಡಕ್ಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಮಂತ್ರಿಗಳು ರಘುದೊಡ್ಡೇರಿ ಅವರೇ 92% ಜನಕ್ಕೆ ಅನಿಸ್ತಾ ಇದೆ. ನಮ್ಮ ವೀಕ್ಷಕರ ವಿರೋಧ ಪಕ್ಷಗಳ ನನಗೆ ಸಮಯ ಎಲ್ಲರಿಗೂ ಧನ್ಯವಾದ. ಆರೋಪ ಅಂತಿರುವಾಗ ಅದನ್ನ ಮುಕ್ತಗೊಳಿಸೋವರೆಗೂ ಮತ್ತೆ ಅಧಿಕಾರಕ್ಕೆ ಬರ್ಬೋದಾ ಅನ್ನೋ ಪ್ರಶ್ನೆಗೆ ರಾಜ್ಯದ ಜನರು ಉತ್ತರ ಕೊಡ್ತಿದ್ದಾರೆ, ವಿರೋಧ ಪಕ್ಷಗಳು ಉತ್ತರ ಕೊಡ್ತಿದ್ದಾರೆ. ಮತ್ತಷ್ಟು ದೊಡ್ಡ ಟಾಸ್ಕ್ ಆಗುತ್ತಾ ಕಾಂಗ್ರೆಸ್ಗೆ ನಾಗೇಂದ್ರ ಅವ್ರ ವಿಚಾರ? ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕು. ಸುಗಮ ಕಲಾಪಗಳಾಗ್ಲಿ ಅನ್ನೋದು ನಮ್ಮ ಕಳಕಳಿ. ಅದಕ್ಕೆ ಅವಕಾಶ ವಿರೋಧ ಪಕ್ಷಗಳು, ಅದಕ್ಕೆ ಪೂರಕವಾದ ವಾತಾವರಣ ಆಡಳಿತ ಪಕ್ಷವು ಕೂಡ ಕಲ್ಪಿಸ್ಲಿ ಅಂತ ಆಶಿಸ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.